ಹಲೋ ನಮಸ್ತೆ ಎಲ್ರಿಗೂ. ಅಕ್ಕಪಕ್ಕದ ಮನೆಯವ್ರನ್ನೇ ಮಾತಾಡಿಸ್ತಾನೆ ಇರೋವಂಥ ಏರಿಯಾಗೆ ಒಂದು ಫ್ಯಾಮಿಲಿ ಫೇಕ್ ಸರ್ಟಿಫಿಕೇಟ್ಸ್ ಡಾಕ್ಯುಮೆಂಟ್ಸ್ ಇಟ್ಕೊಂಡು ಶ್ರೀಲಂಕಾಯಿಂದ ಬರುತ್ತೆ. ಕೊನೆಗೆ ಅದೇ ಏರಿಯಾದವರು ಎಲ್ಲ ಸೇರಿಕೊಂಡು ಈ ಫ್ಯಾಮಿಲಿನ ಸೇವ್ ಮಾಡ್ತಾರೆ. ಅಂಥದ್ದು ಏನು ಮ್ಯಾಜಿಕ್ ಮಾಡ್ತಾರೆ ಈ ಫ್ಯಾಮಿಲಿಯವರು ಅಂತ ನೋಡ್ಕೊಂಬರೋಣ. ಇವನು ಧರ್ಮದಾಸ್, ಇದು ವಾಸಂತಿ, ಧರ್ಮದಾಸ್ನ ವೈಫು. ಇವ್ರಿಗೆ ಇಬ್ಬರು ಮಕ್ಕಳಿರ್ತಾರೆ. ಒಬ್ಬ ನೀತು ಇಂಜಿನಿಯರಿಂಗ್ ಓದ್ತಿರ್ತಾನೆ, ಸೈಲೆಂಟ್ ಆದರೂ ಕಿಲಾಡಿ ನನ್ನ ಮಗ ಒಂದು ಹುಡುಗಿನ ಪಟಾಯಿಸ್ಕೊಂಡಿರ್ತಾನೆ. ಇವನು ಮುರುಳಿ, ತುಂಟ, ಚೂಟಿ, ಅವ್ರ ಅಪ್ಪನ ಖುಷಿಗೆ ಹುಟ್ಟಿರೋನು. ತುಂಬ ಚೆನ್ನಾಗಿ ಮಾತಾಡ್ತಾನೆ, ಒಳ್ಳೆ ಮಾತುಗಾರ. ಶ್ರೀಲಂಕಾದ ಎಕಾನಮಿ ಹದಗೆಟ್ಟೋಗಿರುತ್ತೆ. ಅಲ್ಲಿ ಬದುಕಕ್ಕಾಗಲ್ಲ ಅಂತ ರಾತ್ರೋರಾತ್ರಿ ಊರ್ನೆಲ್ಲ ದೇಶನೇ ಬಿಟ್ಟು ಈ ಫ್ಯಾಮಿಲಿ ಇಂಡಿಯಾಗೆ ಬರ್ತಾರೆ. ಬರ್ತಿದ್ದಾಗೆ ಪೊಲೀಸವ್ರ ಹತ್ರ ತಗ್ಲಾಕೋತಾರೆ. ಪೊಲೀಸವರು ವಿಚಾರಿಸೋದಕ್ಕೆ ಶುರು ಮಾಡ್ತಾರೆ. ಆವಾಗ ಗೊತ್ತಾಗುತ್ತೆ ಸುಮ್ಮನೆ ಬಂದಿರೋದಿಲ್ಲ, ಯಾರಾದರೂ ಗೊತ್ತಿದ್ರೆ ಮಾತ್ರ ಬಂದಿರ್ತಾರೆ ಅಂತ. ಅವನೇ ಪ್ರಕಾಶ್, ವಾಸಂತಿಯ ಅಣ್ಣ ಆಗಿರ್ತಾನೆ ಇವನು. ಬಾರಸ್ ಕೌಂಡ್ರಲ್ ಅಂತ ಅವನನ್ನು ಸೇರಿಸಿ ಪೊಲೀಸವರು ಈ ಫ್ಯಾಮಿಲಿನೇ ತಕೊಂಡು ಹೋಗ್ತಾ ಇರ್ತಾರೆ. ಈ ಚೈಲ್ಡ್ ಮುರುಳಿ ಬರ್ತಾ ಹಂಗೆ ಒಂದು ನಾಯಿನ ದೇಪ್ಕೊಂಬಂದ್ಬಿಟ್ಟಿರ್ತಾನೆ. ನಾಯಿನ ಇಟ್ಕೊಂಡೆ ಪೊಲೀಸವರಿಗೆ ಆಮರ್ಸೋದಿಕ್ಕೆ ಶುರು ಮಾಡ್ತಾನೆ. ಮೊದಲೇ ಮಾತಿನ ಮಲ್ಲ, ಮಾತಾಡೋದಿಕ್ಕೆ ಶುರು ಮಾಡ್ತಾನೆ. ಪೊಲೀಸವರು ಫುಲ್ಲು ಕರ್ಗೋಗಿ ನಿಲ್ಸ್ ಅಂತ ಹೇಳಿ ಅವ್ರನ್ನ ಅಲ್ಲೇ ನಿಲ್ಲಿಸ್ಬಿಟ್ಟು ಇದೇ ಲಾಸ್ಟ್ ವಾರ್ನಿಂಗ್ ನಿಮಗೆ ಅಂತ ಹೇಳಿ ಕಳಿಸ್ತಾನೆ. ಈ ಫ್ಯಾಮಿಲಿಗೆ ಈಗ ಪ್ರಕಾಶ್ ಗಾಡ್ ಫಾದರ್ ಇದ್ದಂಗೆ. ಪ್ರಕಾಶ್ ಕೇಶವ ಕಾಲೋನಿಯಲ್ಲಿ ಒಂದು ಮನೆ ನೋಡಿರ್ತಾನೆ. ಆ ಮನೆ ಓನರು ಕೂಡ ಅವನಿಗೆ ಇಷ್ಟ ಆಗಿರ್ತಾರೆ. ಮೀನ್ಸ್ ಅಂದ್ರೆ ಮನೆ ಓನರ್ ವೈಫ್ ಇಷ್ಟ ಆಗಿರ್ತಾರೆ. ಮನೆ ಕೂಡ ತುಂಬಾ ದೊಡ್ಡದಾಗೆ ಇರುತ್ತೆ. ಆ ಮನೆ ಓನರ್ ಯಾರು, ಏನ್ ಕೆಲಸ ಮಾಡ್ತಿರ್ತಾರೆ ಅಂತ ಅವನು ಒಂದು 3 times ಕೇಳಿರ್ತಾನೆ. ನಿಮ್ ಗಂಡ ಏನ್ ಮಾಡ್ತಾರೆ, ನಿಮ್ ಗಂಡ ಏನ್ ಮಾಡ್ತಿದ್ದಾರೆ ಅಂತ. ಅವರು ಹೇಳೋದಕ್ಕೆ ಬರ್ತಿರೋ ಟೈಮ್ಗೆ ಒಂದ್ಸಲಿ ಕುಕ್ಕರ್ ವಿಷಲ್ ಬರುತ್ತೆ, ಒಂದ್ಸಲಿ ಹಾಲ್ ಪ್ಯಾಕೆಟ್ ಹಾಕೊಂಡು ಕೂಗ್ತಾನೆ, ಇನ್ನೊಂದ್ಸಲ ಮಗಳು ಬಂದು ಇಂಟ್ರಪ್ಟ್ ಮಾಡ್ತಾರೆ. ಈ ಥರ ಮತ್ತೆ ಕೇಳಿದ್ರೆ ಭೂಕಂಪ ಎಲ್ಲರೂ ಆಗ್ಬಿಟ್ಟತ್ತಪ್ಪ, ಒಯ್ಯ ಏನಾರು ಮಾಡ್ಕೊಳ್ಳಿ, ನಮ್ಗೇನಾಗಬೇಕು, ಮನೆ ಸಿಕ್ಕರು ಸಾಕು ಅಂತ ಅವನು ಬಂದಿರ್ತಾನೆ. ಹಾಗೆ ಧರ್ಮಂಗು ಕೂಡ ಹೇಳ್ತಾನೆ, ನೀನೇನಾರು ಕೇಳೋಕೆ ಹೋಗ್ಬಿಟ್ಟಿಯಪ್ಪ, ಏನಾರು ಆಗ್ಬಿಟ್ಟದ್ದು ಬೇಡ, ಹಾಗೆ ವಸಂತಿಗೆ ನೀನೇನು ಮಾತಾಡ್ಬೇಡ, ನಾನು ಮ್ಯಾನೇಜ್ ಮಾಡ್ತೀನಿ, ಈ ಜಾಗ ಎಲ್ಲ ನನಗೆ ತುಂಬ ಚೆನ್ನಾಗಿ ಗೊತ್ತು, ಇವರೆಲ್ಲ ನನ್ನ ಕಂಡ್ರೆ ಹೆದರ್ಕೋತಾರೆ, ಸ್ವಲ್ಪ ಕ್ವೈಟ್ ಆಗಿರಿ, ನೀನು ಇವ್ರ ಕಂಡ್ರೆ ಹೆದರ್ಕೋ ಅಂತ ಹೇಳಿರ್ತಾನೆ. ಆದರೆ ಒಳಗೆ ಹೋಗ್ತಿದ್ದಂಗೆ ಇವಮ್ಮ ವಸಂತಿ ಮಾತು ಆಡ್ತಾಳೆ. ಅವಯ್ಯ ಧರ್ಮ ಓನರ್ ಬಗ್ಗೆ ಕೂಡ ಕೇಳ್ಬಿಡ್ತಾನೆ. ಅವಮ್ಮ ಓನರ್ ವೈಫು ಸೌಂದರ್ಯ ಹೇಳೋದಿಕ್ಕೆ ಬರ್ತಿರ್ಬೇಕಾರೆ ಮತ್ತೆ ಗಾಡಿ ಸೌಂಡ್ ಬರುತ್ತೆ. ಪ್ರಕಾಶ್ ನಾನು ಹೇಳಿಲ್ವ ಏನಾರು ಆಗ್ಬಿಡುತ್ತೆ ಅಂತ, ನೋಡಿ ಈಗ ನೋಡು ಅಂತಾನೆ. ಆದರೆ ಆ ಗಾಡಿ ಓನರ್ದೇ ಆಗಿರುತ್ತೆ. ಆ ವಯ್ಯನೋ ಪೊಲೀಸು ಕೋಳಿನೇ ಹೋಗಿ ಚಿಕನ್ ಶಾಪ್ ಮುಂದೆ ಡ್ಯಾನ್ಸ್ ಮಾಡ್ದಂಗೆ ಆಗಿರುತ್ತೆ ಈ ಫ್ಯಾಮಿಲಿ ಪರಿಸ್ಥಿತಿ. ಅವನ ಹೆಸರು ರಾಘವನ್ನು. ಅವ್ನು ಮಾತಾಡೋದೇ ಇಂಟ್ರಾಗೇಷನ್ ಥರ. ಪೊಲೀಸ್ ಅಲ್ವಾ, ಯಾರು ನೀವು, ಯಾವ ಊರು, ಏನು ನಿಮ್ಮ ಹೆಸರು ಅಂತ ಎಲ್ಲ ಕೇಳೋದಕ್ಕೆ ಶುರು ಮಾಡಿಬಿಡ್ತಾನೆ. ಧರ್ಮಂಗೆ ಆಲ್ರೆಡಿ ಪೊಲೀಸ್ ಕಂಬಿಗಳು ಕಣ್ಣು ಮುಂದೆ ಕಾಣ್ತಾ ಇರ್ತವೆ. ಅವನು ಉಸಿರು ಬಿಡೋ ಅಷ್ಟರಲ್ಲಿ ಆ ರಾಘವನ್ನು, ನೀವು ಕೇರಳ ಸೈಡ್ ಅವರಲ್ವಾ, ನಿಮ್ಮ ಮಾತಾಡೋ ಸ್ಟೈಲಲ್ಲೇ ನನಗೆ ಗೊತ್ತಾಯಿತು ಅಂತ ಹೇಳ್ಬಿಡ್ತಾನೆ. ಧರ್ಮಂಗೆ ಸಿಕ್ಕಿದೆ ಚಾನ್ಸು, ಹೌದು ಅಂತ ಹೇಳಿ ಸೇಫಾಗಿ ಸೈಡ್ ಆಗಿಬಿಡ್ತಾರೆ. ಹಾಗೆ ಫ್ಯಾಮಿಲಿನೆಲ್ಲ ಇಂಟ್ರಡ್ಯೂಸ್ ಕೂಡ ಮಾಡಿಕೊಡ್ತಾನೆ. ಹಾಗೆ ರಾಘವನ್ ಕೂಡ, ಅವನ ಹೆಂಡತಿ ಹೆಸರು ಸೌಂದರ್ಯ ಅಂತ, ಅವನಿಗೆ ಮಗಳು ಕೂಡ ಇರ್ತಾಳೆ ಕುರಲ್ ಅಂತ. ಅಲ್ಲಿಂದ ಹೊರಡ್ತಾರೆ. ಪ್ರಕಾಶ್ ಕೂಡ ಒಂದು ಸ್ವಲ್ಪ ಇನ್ಸ್ಟ್ರಕ್ಷನ್ಸ್ ಕೊಡ್ತಾನೆ, ಇಲ್ಲೆಲ್ಲ ಮಾತಾಡಬೇಡಿ ಜಾಸ್ತಿ, ಯಾರ ಹತ್ರನೂ ಈಸಿಯಾಗಿ ತಗ್ಲಾಕೊಂಡ್ಬಿಡ್ತೀರಾ, ಈ ಏರಿಯಾ ಸರಿ ಇಲ್ಲ, ನಿಮ್ಗೇನು ನನ್ನ ಆಧಾರ್ ಕಾರ್ಡ್, ವೋಟರ್ ಐ ಡಿ ಎಲ್ಲನೂ ಮಾಡಿಸ್ಬಿಡ್ತಂಗೆ ಕೊಡ್ತೀನಿ, ಅಲ್ಲಿ ತನಕನಾದರೂ ಸ್ವಲ್ಪ ಬಾಯಿ ಮುಚ್ಕೊಂಡಿರ್ರಯ್ಯ ಅಂತ ಅಂದ್ಬಿಟ್ಟು ಹೊರಡ್ತಾನೆ. ಪ್ರಕಾಶ್ ಹೇಳಿದ್ದು ಒಂದು ಕಡೆ ನಿಜನೇ ಆಗಿರುತ್ತೆ. ಏಜ್ ಆಗಿದ್ರು ಇನ್ನೂ ಜೀವನ ಚೆನ್ನಾಗಿ ನಡೆಸ್ತಾರ ಅವ್ರು ಒಂದು ಕಡೆ. ಆದರೆ ಯಂಗ್ ಏಜಲ್ಲೇ ಸಾಯ್ಬೇಕು ಅಂತ ದಿನ ಕುಡಿತಾರೋನು ಇನ್ನೊಬ್ಬ ಆಗಿರ್ತಾನೆ. ಒಂದು ಕಡೆ ಟೀಚರ್ ಆದರೆ ಇನ್ನೊಂದು ಕಡೆ ಪೊಲೀಸು, ಪಂಜಾಬಿ ಅವನು ಒಂದು ಕಡೆ ಆದರೆ ಪಕ್ಕಾ ಲೋಕಲ್ ಮಾತಾಡೋ ಭಾಷೆಯಲ್ಲೇ, ಮಾತಾಡೋ ರೀತಿಯಲ್ಲೇ ಯಾವ ಕಡೆ ಸೈಡ್ ಅವನು ಅಂತ ಕಂಡಿಡಿಯ ಅಂತ ಲೋಕಲ್ ಖಡಕ್ ಅವರು ಕೂಡ ಇರ್ತಾರೆ. ಇಷ್ಟೊಂದು ವಿಚಿತ್ರವಾಗಿರುತ್ತೆ ಈ ಏರಿಯಾ. ಬಟ್ ಯಾರನ್ಯಾರು ಆ ನೆಟ್ಟಿಗೆ ಮಾತು ಕೂಡ ಆಡಿಸ್ತಾರಲ್ಲ. ಇನ್ನೇನು ಮನೇನು ಸಿಕ್ತು, ಸೆಟಲ್ ಆಗೋದಿಕ್ಕೆ ಶುರು ಮಾಡ್ತಾರೆ. ಇವ್ರಿಗೆ ಏನೇನು ಬೇಕು ಎಲ್ಲನೂ ಪ್ರಕಾಶು ತಂದು ಕೊಡ್ತಾ ಇರ್ತಾನೆ. ಅಕ್ಕಪಕ್ಕದ ಮನೆಯವ್ರನ್ನೆಲ್ಲನೂ ಮಾತಾಡ್ಸಿದಿಕ್ಕೆ ಆಲ್ರೆಡಿ ವಸಂತಿ ಶುರು ಮಾಡಿಬಿಟ್ಟಿರ್ತಾಳೆ. ಪ್ರೀತಿ ವಾತ್ಸಲ್ಯದಿಂದೆಲ್ಲ ತುಂಬಿರುತ್ತೆ, ಆದರೆ ದುಡ್ಡು ಮಾತ್ರ ಇರೋದಿಲ್ಲ. ಅದಕ್ಕೆ ಧರ್ಮ ಕೆಲಸ ಹುಡ್ಕೋದಿಕ್ಕೆ ತುಂಬಾನೇ ಕಷ್ಟಪಡ್ತಾ ಇರ್ತಾನೆ. ಏರಿಯಾ ಅಲ್ಲ, ಊರ್ನೇ ಸುತ್ತಾ ಇರ್ತಾನೆ, ಆದರೆ ಕೆಲಸ ಮಾತ್ರ ಸಿಗ್ತಾ ಇರೋದಿಲ್ಲ. ಇದ್ರ ಮಧ್ಯೆ ಮುರುಳಿನೂ ಕೂಡ ಸ್ಕೂಲ್ಗೆ ಸೇರಿಸ್ಬಿಡ್ತಾರೆ. ಅವ್ನು ಮೊದಲೇ ತರಲೆ. ಅವನು ಅದೇ ಏರಿಯಾದಲ್ಲಿ ಒಬ್ರಿಗೆ ಸಂಚಾಕಿ ಡ್ರಾಪ್ ತಗೊಳ್ಳೋದಕ್ಕೆ ಟ್ರೈ ಮಾಡ್ತಾನೆ. ಅವನ ಐಡಿ ಏನೋ ವರ್ಕ್ ಆಗುತ್ತೆ, ಹೋಗ್ತಾ ದಾರಿನಲ್ಲಿ ಡ್ರಾಪ್ ಕೊಡ್ತಾರೆ. ಇವನ್ ದುರಾದೃಷ್ಟಕ್ಕೆ ಅಯ್ಯಪ್ಪ ಸ್ಕೂಲ್ ಟೀಚರೇ ಆಗ್ಬಿಟ್ಟಿರ್ತಾನೆ. ಅದು ಗೊತ್ತಾಗಿ ಅವ್ರ ಹತ್ರ ಸಾರಿ ಕೇಳಿ ಹೆಂಗೋ ಮ್ಯಾನೇಜ್ ಮಾಡ್ಕೋತಾನೆ. ನೀತು ಮಾತ್ರ ಇನ್ನೂ ಅವ್ನ ಲವರ್ ಗುಂಗಲ್ಲೇ ಇರ್ತಾನೆ. ಕಾಲ್ ಮಾಡ್ತಿರ್ತಾನೆ, ಮೆಸೇಜಸ್ ಮಾಡ್ತಿರ್ತಾನೆ, ಆ ಕಡೆಯಿಂದ ರೆಸ್ಪಾನ್ಸ್ ಮಾತ್ರ ಇರೋದೇ ಇಲ್ಲ. ಬಂದು 1 ತಿಂಗಳಾಗಿರುತ್ತೆ. ಏರಿಯಾದವರೆಲ್ಲರನ್ನೂ ಆಲ್ರೆಡಿ ಪರಿಚಯ ಮಾಡ್ಕೊಂಡಿರ್ತಾರೆ. ಆದರೆ ಪಕ್ಕದ ಮನೆಯವ್ರನ್ನ ಮಾತ್ರ ಅಮ್ಮ ಅಪ್ಪ ಅಂತ ಕರಿತಿರ್ತಾಳೆ ವಸಂತಿ. ಒಂದು ದಿನ ಆ ಅಮ್ಮಗೆ ಹುಷಾರಿರಲ್ಲ, ಅದಕ್ಕೆ ವಸಂತಿನೇ ಫುಡ್ ಮಾಡ್ಕೊಂಡು ಹೋಗಿ ಕೊಡೋದಕ್ಕೆ ಹೋಗ್ತಾಳೆ. ಅವಾಗ ಅಯ್ಯಪ್ಪ ಅವಳಿಗೆ ಹುಷಾರಿಲ್ಲ ಅಮ್ಮ, ಇದೆಲ್ಲ ತಿನ್ನಕ್ಕಾಗಲ್ಲ ಅಂತ ಹೇಳ್ತಾರೆ. ಅದಕ್ಕೆ ವಸಂತಿ, ಇದು ಅವ್ರಿಗೆ ಅಲ್ಲಪ್ಪ, ಇದು ನಿಮ್ಗೆ ಅಂತ ಹೇಳ್ತಾಳೆ.
ಇದನ್ನ ಕೇಳಿ ಅಪ್ಪಂಗೆ ತುಂಬಾನೇ ಖುಷಿ ಆಗುತ್ತೆ. ಒಳಗ್ ಬರಮ್ಮ ಅಂತ ಕರೀತಾನೆ. ಹಾಗೆ ಅವರ ಆಲ್ಬಮ್ ಫೋಟೋಸ್ ತೋರಿಸ್ತಾ, ನಾವು ಲವ್ ಮಾಡಿ ಮದುವೆ ಆಗಿದ್ದಮ್ಮ, ಅದಕ್ಕೆ ಅವ್ರ ಫ್ಯಾಮಿಲಿ ಆಗಲಿ ನಮ್ಮ ಫ್ಯಾಮಿಲಿ ಆಗಲಿ ಅಷ್ಟು ನಮಗೆ ಟಚ್ ಇಲ್ಲ, ಹಾಗೆ ನಮಗೆ ಮಕ್ಕಳು ಕೂಡ ಇಲ್ಲ, ನಮಗೆ ಅವಳು ಅವಳಿಗೆ ನಾನು ಅನ್ನಂಗೆ ಇದೀವಮ್ಮ ಅಂತ ಅವಯ್ಯ ಹೇಳ್ತಾನೆ. ವಸಂತಿಗೆ ಅವರು ನೋಡಿ ತುಂಬಾನೇ ಖುಷಿ ಆಗುತ್ತೆ. ಅವರ ಅನ್ಯೂನ್ಯತೆ ಎಲ್ಲ ನೋಡಿ ಇದ್ರೆ ಈ ರೀತಿ ಇರ್ಬೇಕಪ್ಪ ಅಂತ ಅನ್ಕೊಂಡು ಬರ್ತಾಳೆ. ಧರ್ಮಗೆ ಇನ್ನು ಕೆಲಸ ಸಿಕ್ಕಿರೋದಿಲ್ಲ. ಸುತ್ತಿ ಸುತ್ತಿ ಸಾಕಾಗೈತೆ. ಮನೆ ಮುಂದೆ ಡ್ರೈವರ್ ಬೇಕಾಗೋರೆ ಅಂತ ಅನ್ಬಿಟ್ಟು ಬೋರ್ಡ್ ಹಾಕೋರೆ. ನನ್ಗೊಂದು ಡ್ರೈವಿಂಗ್ ಲೈಸೆನ್ಸ್ ಕೊಡ್ಸು ಅಂತ ಧರ್ಮ ಪ್ರಕಾಶ್ಗೆ ಕೇಳ್ತಾನೆ. ಪ್ರಕಾಶ್ ದೇವರಾಗೆ ತತಸ್ತು ಅಂತ ಡ್ರೈವಿಂಗ್ ಲೈಸೆನ್ಸ್ ಕೂಡ ತಂದು ಕೊಟ್ಬಿಡ್ತಾನೆ. ಇನ್ನೇನು ಡ್ರೈವಿಂಗ್ ಲೈಸೆನ್ಸ್ ಸಿಕ್ತು, ಕೆಲಸ ಕೇಳ್ಕೊಂಡು ಹೋಗ್ತಾರೆ. ಆ ವಯ್ಯನ ಹೆಸರು ರಿಚರ್ಡ್ ಅಂತ. ತುಂಬಾನೇ ಸ್ಟ್ರಿಕ್ಟು. ಯಾವ ರೇಂಜಿಗೆ ಅಂತಂದ್ರೆ ಅಲ್ಲಿ ಕೆಲಸ ಮಾಡ್ತಿರೋರೇನೆ ನಿಮ್ಗೆ ಕೆಲಸ ಕೊಡೋದಿಲ್ಲ, ಹೋಗ್ಬಿಡಿ, ನಿಮ್ ಕೈಲಿ ಕೆಲಸ ಮಾಡೋಕ್ಕಾಗೋದಿಲ್ಲ, ಹೋಗ್ಬಿಡಿ, ಈ ವಯಸ್ಸು ಸರಿ ಇಲ್ಲ ಅಂತ ಹೇಳ್ತಾರೆ. ಒಂದ್ಸಲಿ ಕಮಿಟ್ ಆದ್ರೆ ನನ್ನ ಮಾತು ನಾನೇ ಕೇಳಲ್ಲ ಅನ್ನೋ ಫೀಲಲ್ಲಿ ಧರ್ಮ ಬಂದಿರ್ತಾನೆ, ಕೆಲಸ ಬೇಕೇ ಬೇಕು ಅಂತ. ಆದ್ರೆ ರಿಚರ್ಡ್ಗೆ ಒಂದಷ್ಟು ಕಂಡೀಷನ್ಸ್ಗಳಿರ್ತವೆ. 7 ದಿನ ಟೆಸ್ಟ್ ಪೀರಿಯಡ್ ಥರ ಇರುತ್ತೆ. ಆಮೇಲಿಂದ ನೀನು ಇರಬೇಕಾ ಹೋಗ್ಬೇಕಾ ಅಂತ ನಾನೇ ಡಿಸೈಡ್ ಮಾಡ್ತೀನಿ ಅಂತ ರಿಚರ್ಡ್ ಹೇಳ್ತಾನೆ. ಧರ್ಮಗೆ ಬೇರೆ ಆಪ್ಷನ್ ಇರೋದಿಲ್ಲ, ಒಪ್ಕೋತಾನೆ. ಹಾಗೆ ಇವನು ತುಂಬ ಒಳ್ಳೆಯವನು ಅಂತ ಧರ್ಮಗೆ ಫೀಲ್ ಇರುತ್ತೆ. ರಿಚರ್ಡ್ಗೆ ಈ ನನ್ನ ಮಗ ಯಾಕೋ ಕಳ್ಳನ ಥರ ಕಾಣ್ತಾನಲ್ಲ, ಭಾಷೆ ನೋಡಿದ್ರೆ ನಮ್ಮ ಕಡೆಯವ್ರ ಥರ ಇಲ್ಲ, ಕೇರಳದು ಅಂತೆಲ್ಲ ಬೇರೆ ಸುಳ್ಳು ಹೇಳ್ತಾನೆ, ಕೇರಳದು ಈ ಥರ ಇರಲ್ಲ, ಏನೋ ಇದೆ ಮ್ಯಾಟ್ರು ಅಂತ 7 ದಿನ ಟೆಸ್ಟ್ ಪೀರಿಯಡ್ ಅಂತ ಹೇಳಿರ್ತಾನೆ. ಇವುಗಳ ಮಧ್ಯೆ ಆ ಸೀಟಿಂಗ್ನಲ್ಲಿ ಬಾಂಬ್ ಬ್ಲಾಸ್ಟ್ ಕೂಡ ಆಗುತ್ತೆ. ಅದು ಡಸ್ಟ್ಬಿನ್ ಅಲ್ಲಿ ಬಾಂಬ್ ಹಾಕಿ ಬ್ಲಾಸ್ಟ್ ಮಾಡಿರ್ತಾರೆ. ಅದು ಬಲವಾಜ್ ಸಿಂಗ್ ನ ಅಂಡರ್ಗೆ ಬಂದಿರುತ್ತೆ. ಆ ಬಲವಾಜ್ ಸಿಂಗ್ ಮೊದಲೇ ರಾಕ್ಷಸ ಅಂತಾರ, ನಿಜ ಬಾಯ್ ಬಿಡ್ಸಕ್ಕೋಸ್ಕರ ಯಾವ ರೇಂಜಿಗೆ ಬೇಕಾದ್ರೂ ಇಳಿಯೋದಕ್ಕೆ ಸಿದ್ಧ. ಹಂಗೆ ಒಂದು ಮ್ಯಾಟ್ರಲ್ಲಿ ಒಬ್ಬಂಗ ಹಾಕೊಂಡು ಸರಿಯಾಗಿ ಕೊಟ್ಟಿರ್ತಾನೆ. ಯಾವ ರೇಂಜ್ಗೆ ಅಂದ್ರೆ ಅವನು ICU ಹೋಗಿ ಅಡ್ಮಿಟ್ ಆಗ್ಬಿಟ್ಟಿರ್ತಾನೆ. ಆ ಬಲವಾಜ್ ಸಿಂಗ್ ಟೀಮ್ ಯಾವುದು ಅಂದ್ರೆ, ಈ ಫ್ಯಾಮಿಲಿ ಇಂಡಿಯಾಗೆ ಫಸ್ಟ್ ಟೈಮ್ ಬಂದಾಗ ತಗ್ಲಾಕೊಂಡ್ಬಿಟ್ಟಿರ್ತಾರಲ್ಲ, ಆ ಪೊಲೀಸ್ ಅವರೇನೆ ಬಲವಾಜ್ ಸಿಂಗ್ ನ ಟೀಮ್ ಆಗಿರ್ತಾರೆ. ಡಸ್ಟ್ಬಿನ್ ಹತ್ರಕ್ಕೆ ಹೋಗ್ತಾರೆ. ಅಲ್ಲಿ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಅಲ್ಲಿನ CCTV ಫೋಟೇಜಸ್ ಎಲ್ಲಾನು ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಹೇಳ್ತಾರೆ. ಅಲ್ಲಿನ ಅಟ್ಮಾಸ್ಫಿಯರ್ ಯಾವ ಥರ ಇತ್ತು, ಈಗಿನ ಒಂದು ವಾರ 15 ದಿವಸದಿಂದ ಆಗು ಹೋಗುಗಳೆಲ್ಲ ಹೆಂಗಿತ್ತು, ಯಾವ ಕಳ್ಳನ ಮಗ ಹೊಸದಾಗಿ ಬಂದವನೇ ಎಲ್ಲ ಚೆಕ್ ಮಾಡಿ ಅಂತ ಹೇಳ್ತಾರೆ. ಆ CCTV ಫೋಟೇಜಲ್ಲಿ ಆ ಡಸ್ಟ್ಬಿನ್ಗೆ ಈ ಧರ್ಮ ಒಂದಷ್ಟು ವೇಸ್ಟೇಜ್ನ ಹಾಕ್ತಾ ಇರೋದು ಕೂಡ ಸಿಕ್ಬಿಡುತ್ತೆ. ಇದನ್ನ ನೋಡಿ ಆ ಬುಟ್ ಕಳಿಸಿದಂಥ ಪೊಲೀಸ್ ಅವರಿಗೆ ಡೌಟ್ ಬರೋದಕ್ಕೆ ಶುರು ಆಗ್ಬಿಡುತ್ತೆ. ಈ ನನ್ನ ಮಕ್ಕಳನ್ನ ನಾವು ಏನಕ್ಕೆ ಬುಟ್ ಕಳಿಸ್ಬಿಟ್ಟು ಇಂದು ಮುಂದೆ ಏನು ಕೇಳ್ದನೇನೆ ಅವರ ಡ್ರಾಮಾ ಸ್ಟೋರಿ ಕೇಳ್ಕೊಂಡು ಬಿಟ್ಬಿಟ್ವಲ್ಲ, ಇವರು ಮೊದಲೇ ಬಂದಿರೋದು ಶ್ರೀಲಂಕಾಯಿಂದ. ಈ ವಿಷಯನ ನಾವು ಹೋಗಿ ಬಲವಾಜ್ ಸಿಂಗ್ಗೆ ಈಗಲೇ ಹೇಳ್ದೇ ಇದ್ರೆ ನಮ್ಮ ಕತೆ ತಿಥಿ ಮಾಡಿಬಿಡ್ತಾರೆ, ಸುಮ್ಮನೆ ನಮಗೆ ನಾವೇ ಎಡವಟ್ ಮಾಡ್ಕೊಂಡಾಗೈತೆ ಆಲ್ರೆಡಿ ಅಂತ ಅನ್ಕೋತಾರೆ. ಆದರೆ ಪ್ರತಿ ಗ್ರೂಪಲ್ಲೂ ಒಬ್ಬ ಲೀಡ್ರು ಅಂತ ಇದ್ದೇ ಇರ್ತಾನಲ್ವಾ, ಆ ನನ್ನ ಮಗ ಅಂತಾನೆ ಹಂಗೆಲ್ಲ ಮಾಡಿರೋದಿಲ್ಲ, ಸುಮ್ಮನೆ ಇರಿ, ನಾವು ಹೋಗಿ ಹೇಳಿದ್ರೆ ಅವ್ರ ಮೇಲೆ ಇನ್ವೆಸ್ಟಿಗೇಷನ್ ಆಗೋದೇ ಇಲ್ಲ, ಅವರೇ ಕಳ್ಳನ ಮಕ್ಕಳು ಟೆರರಿಸ್ಟು ಅಂತ ಅಂದ್ಬಿಟ್ಟು ತಗೊಂಡೋಗಿ ಜೈಲ್ಗೆ ಹಾಕ್ಬಿಡ್ತಾರೆ, ಇನ್ನೋಸೆನ್ಸ್ಗೆಲ್ಲ ಮೋಸ ಆಗಬಾರ್ದು ಅಂತ ಹೇಳಿ ಕವರ್ ಮಾಡಿಬಿಡ್ತಾನೆ. ಧರ್ಮ 7 ದಿವಸ ಟೆಸ್ಟ್ ಪೀರಿಯಡ್ಗೆ ಒಪ್ಕೊಂಡಿರ್ತಾನೆ. ಅದು ಅವನು ಆಲ್ಮೋಸ್ಟ್ ಕೆಲಸ ಸಿಕ್ಕೋಯ್ತು ಅನ್ನೋ ರೇಂಜಲ್ಲಿ ಖುಷಿಯಾಗಿರ್ತಾನೆ. ಅವನ ಡೇ ಸ್ಟಾರ್ಟ್ ಆಗುತ್ತೆ. ಒಬ್ಬೊಬ್ರು ಡ್ರೈವರ್ದು ಒಂದೊಂದು ಸ್ಟೈಲ್ ಇರೋ ಹಾಗೆ ಇವನ್ ಸ್ಟೈಲು ಅದು ಕೂಡ ಅವ್ರನ್ನ ಇಂಪ್ರೆಸ್ ಮಾಡಬೇಕು ಅಂತ ಸಾಂಗ್ ಹಾಕೊಂತ ಇರ್ತಾನೆ. ಅದು ಆ ವೈಯಿಂಗ್ಗೆ ಸ್ವಲ್ಪ ಇರಿಟೇಟ್ ಕೂಡ ಆಗ್ತಾ ಇರುತ್ತೆ, ಬಟ್ ಇವನು ಎಂಜಾಯ್ ಮಾಡ್ತಾ ಇರ್ತಾನೆ. ಹೀಗೆ ದಿನ 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 ಕಳೀತಾ ಇರುತ್ತೆ. ಆ ಬಲವಾಜ್ ಸಿಂಗು ನಿಜ ಬಾಯಿ ಬಿಡ್ಸೋಕ್ಕೆ ಒಬ್ಬಂಗೆ ನಾಯಿ ಹೊಡೆದಂಗೆ ಹೊಡೆದಿರ್ತಾನಲ್ಲ, ಅವನು ಹಾಸ್ಪಿಟಲ್ ಸೇರ್ಕೊಂಡ್ಬಿಟ್ಟಿರ್ತಾನೆ. ಅವನ ಪ್ರಾಣ ಆಲ್ಮೋಸ್ಟ್ ಹೋಗೇ ಬಿಡ್ತು ಅನ್ನೋ ರೇಂಜಲ್ಲಿ ಅವನ ಪರಿಸ್ಥಿತಿ ಆಗಿರುತ್ತೆ. ಅದಲ್ಲದೆ ಈ ಬಾಂಬ್ ಕೇಸು ಅವನ ಕುತ್ತಿಗೆ ಕೂಡ ಬಂದ್ಬಿಟ್ಟಿರುತ್ತೆ. ಅಲ್ಲವನು ಸತ್ತೋದ್ರೆ ಇವನು ಕೆಲಸದಿಂದ ಆಚ್ಕೋಬೇಕಾಗಿರುತ್ತೆ. ಅದು ಇವನ್ಗೆ ವಿಧಿ ಇಲ್ಲದೆ ಆ ಬಾಂಬ್ ಇಟ್ಟವ್ರನ್ನ ಕಂಡು ಹಿಡಿಲೇಬೇಕಾಗುತ್ತೆ. ಅದ್ರ ಮುಖಾಂತರ ಆದ್ರೂ ಇವನ್ ಪೊಲೀಸ್ ಕೆಲಸನ ರಿಟೈನ್ ಮಾಡ್ಕೊಬೋದು ಅನ್ನೋದು ಇವನಿಗಾಗಿರುತ್ತೆ. ಆ ಇನ್ನೋಸೆಂಟ್ ಪೊಲೀಸ್ ಪ್ಯಾಚ್ ಅವ್ರಿಗೆ ಮಾತ್ರ ದಿನೇ ದಿನೇ ಬಾಯಿಗೆ ಬಂದಂಗೆ ಆಗ್ತಾ ಇರುತ್ತೆ. ಅಯ್ಯಯ್ಯೋ ಅವನ ಜೊತೆ ನಮ್ಮ ಕೆಲಸನೂ ಹೋಗ್ಬಿಡುತ್ತಲ್ಲಪ್ಪ, ನಾವು ಟೆರರಿಸ್ಟ್ಗಳ ಥರ ಆಗ್ಬಿಡ್ತೀವಲ್ಲಪ್ಪ, ಇರೋ ನಿಜನ ಫಸ್ಟ್ ಹೋಗಿ ಹೇಳ್ಬಿಡೋಣ, ಹಂಗಾದ್ರೂ ಬಚಾವ್ ಹೋಗೋಣ, ಒಂದು 4 ತಿಂದರೂ ಪರವಾಗಿಲ್ಲ ಅನ್ನೋ ಸ್ಟೇಜಿಗೆ ಇವರು ಬಂದ್ಬಿಟ್ಟಿರ್ತಾರೆ. ಈ ಪಾಗಲ್ ಪ್ರೇಮಿ ನೀತು ಅವ್ನ ಗರ್ಲ್ ಫ್ರೆಂಡ್ನ ನೆನಪಿಸ್ಕೊಂಡು ಒಬ್ಬನೇ ಟೆರೆಸ್ ಮೇಲೆ ಕೂತಿರ್ತಾನೆ. ಆ ಟೈಮ್ಗೆ ಅದೇ ಟೆರೆಸಲ್ಲಿ ಇನ್ನೊಬ್ಬ ನೋಡ್ತಾನೆ. ಅವ್ನು ಹಿಡ್ಕೊಂಡು ಕಳ್ಳ 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 ಅಂತ ಕೂಗ್ತಾನೆ. ಬಟ್ ಆದರೆ ಅದು ಕುರಾಲ್ನ ಎಷ್ಟಿಯಾಗಿರ್ತಾನೆ. ಅವನು ಕೂಗಿದ್ದು ರೇಂಜ್ಗೆ ಅವ್ರ ಅಪ್ಪ ಅಮ್ಮ ಅಲ್ಲದೆ ಕುರಾಲ್ ಅವರ ಅಪ್ಪ ಅಮ್ಮ ಕೂಡ ಬಂದ್ಬಿಡ್ತಾರೆ. ಅವ್ನು ಬೇರೆ ಪೊಲೀಸು ಯಾರು ನೀನು ಏನು ಅಂತೆಲ್ಲ ಕೇಳೋದಕ್ಕೆ ಶುರು ಮಾಡಿಬಿಡ್ತಾರೆ. ಕುರಲ್ಗೆ ಭಯ ಸ್ಟಾರ್ಟ್ ಆಗಿಬಿಡುತ್ತೆ. ಅದೇ ಟೈಮ್ಗೆ ಆ ಕಳ್ಳನ ಮಗುಂದು ಫೋನ್ ಇಟ್ಕೊಂಡು ಲಾಸ್ಟ್ ನಂಬರ್ ಯಾರಿಗೆ ಕಾಲ್ ಮಾಡಿದ್ದಾನೆ ಅವನಿಗೆ ಕಾಲ್ ಮಾಡು ಅಂತ ಅಂದ್ಬಿಡ್ತಾರೆ. ಕುರಲ್ಗೆ ಓದು ನಂದೇ ಆಗಿರುತ್ತೆ ನನಗೂ ಕಷ್ಟ ಆಗ್ಬಿಡುತ್ತೆ ಅಂತ ಅವಳು ತುಂಬ ಭಯ ಪಟ್ಟಿರ್ತಾಳೆ. ಬಟ್ ಆದರೆ ಅದು ಇನ್ನೊಂದು ಹುಡುಗಿ ಬೆಸ್ಟೇ ಆಗಿರುತ್ತೆ. ಕುರಲ್ಗೆ ಇನ್ನೂ ಕೋಪ ಬಂದ್ಬಿಟ್ಟು ಈ ನನ್ನ ಮಗ ಇಂಥ ಪೋಲಿ ಹಲ್ಕ ನನ್ನ ಮಗ ಅಂತ ನನಗೆ ಗೊತ್ತಿರಲಿಲ್ಲ ಅಂತ ಅವನಿಗೆ ಹೋಗಿ ಒಂದು ಕೆಪಾಲಕ್ಕೆ ಬಾರಿಸ್ಬಿಟ್ಟು ಅಲ್ಲಿಂದ ಹೊಂಟೋಗ್ಬಿಡ್ತಾಳೆ. ಎಲ್ರಿಗೂ ಕನ್ಫ್ಯೂಸ್ ಆಗಿಬಿಡುತ್ತೆ ಏನು ನಡೀತಿದೆ ಇಲ್ಲಿ ಅಂತ. ಅದಾಗಿ ನೆಕ್ಸ್ಟ್ ದಿನ ಎಲ್ರಿಗೂ ರೆಗ್ಯುಲರ್ ಡೇ ಸ್ಟಾರ್ಟ್ ಆಗುತ್ತೆ. ಆದರೆ ಅದು ಧರ್ಮಗೆ ಅವನ ಟೆಸ್ಟ್ ಪೀರಿಯಡ್ನ 7ನೇ ದಿನ ಆಗಿರುತ್ತೆ. ಅದೇ ಟೈಮ್ಗೆ ಪಕ್ಕದ ಮನೆ ಅಮ್ಮ ಫಾಸ್ಟಾಗಿ ಬಂದು ತುಂಬ ಭಯದಿಂದ ದಿನ ಇಷ್ಟೊತ್ತಿಗೆ ಅವರೇ ನನ್ನನ್ನು ಎಬ್ಬಿಸ್ಬಿಟ್ಟು ಟೀ ಮಾಡಿಕೊಟ್ಬಿಟ್ಟು
ಆಫೀಸ್ಗೆ ಹೋಗ್ತಾ ಇದ್ರು. ಆದರೆ ಇವತ್ತು ನಾನು ಎದ್ದಿದ್ದೀನಿ, ಇನ್ನೂ ಅವರು ಎದ್ದಿಲ್ಲ, ನನಗೆ ತುಂಬಾ ಭಯ ಆಗ್ತಿದೆ, ಬನ್ನಿ ನೋಡ್ರಪ್ಪ ಅಂತ ಅವಮ್ಮ ಕೇಳ್ಕೊತಾರೆ. ಈ ಕಡೆ ಧರ್ಮ ವಸಂತಿಗೂ ಕೂಡ ತುಂಬಾ ಭಯ ಸ್ಟಾರ್ಟ್ ಆಗಿರುತ್ತೆ. ಹೋಗ್ತಾರೆ, ಅವ್ರು ಮನ್ಗಿರ್ತಾರೆ, ಜಸ್ಟು ಟಚ್ ಮಾಡ್ತಾರೆ, ಸದ್ಯ ಅವರು ಬದುಕಿರ್ತಾರೆ. ಎದ್ದೇಳ್ತಾರೆ ಅವರು, ಸ್ವಲ್ಪ ಮೆಡಿಸಿನ್ಸ್ ಎಲ್ಲ ಜಾಸ್ತಿ ಆಗಿತ್ತಲ್ಲ, ನಿದ್ದೆ ಜಾಸ್ತಿ ಬಂದ್ಬಿಡ್ತು ಅಂತ ಹೇಳ್ತಾರೆ. ಇದಕ್ಕೆ ಅಮ್ಮ ತುಂಬಾ ಗಾಬರಿ ಪಡ್ಕೊಂಡಿದ್ದಾರೆ ಅಪ್ಪ ಅಂತ ವಸಂತಿ ಹೇಳ್ತಾಳೆ. ಅಯ್ಯೋ ಇದಕ್ಕೆಲ್ಲ ಏನೋ ಗಾಬರಿ ಪಡ್ಕೊತೀಯ ಅಂತ ಆ ಯಪ್ಪ ಹೊರಗೆ ಬರ್ತಾರೆ. ಆ ಅಮ್ಮ ಆ ಭಯ ಆ ಗಾಬರಿಗೇನೆ ಸತ್ತೋಗ್ಬಿಟ್ಟಿರ್ತಾರೆ. ಅಯ್ಯಪ್ಪ ಫುಲ್ಲು ಭಾವುಕ ಆಗ್ಬಿಡ್ತಾರೆ. ಏನು ಹೀಗಾಗೋಯ್ತಲ್ಲ ಅಂತ ತುಂಬ ಕಣ್ಣೀರು ಹಾಕೋದಿಗೂ ಕೂಡ ಶುರು ಮಾಡಿಬಿಡ್ತಾರೆ. ಹಾಗೆ ಆ ಅಮ್ಮನ ಕರ್ಕೊಂಡು ಬರಬೇಕಾದ್ರೆ ಅವರ ಅಪ್ಪ ಹೇಳಿದ್ದು, ನಿಮ್ಮ ಜೊತೆ ಇದ್ರೆ ನೀನು ಬದುಕೋದಿಕ್ಕಾಗಲ್ಲ, ತುಂಬ ಕಷ್ಟ ಆಗ್ಬಿಡುತ್ತೆ, ಯಾರೂ ನಿನ್ನ ಪರ ಬರೋದಿಲ್ಲ, ತುಂಬ ಕಷ್ಟಪಡ್ತೀಯ ಅಂತ ಹೇಳಿದರು. ಆದರೂ ಅವಳು ನನ್ನ ಜೊತೆಲೇ ಬಂದಳು. ಅವ್ರು ಹೇಳಿದ್ದು ತುಂಬ ನಿಜ ಅನಿಸುತ್ತೆ. ಈಗ ನೋಡಿ ನಮಗೆ ಹಿಂದೆ ಮುಂದೆ ಯಾರೂ ಇಲ್ಲ, ಇವಳು ಸತ್ರು ಕೂಡ ಯಾರು ನೋಡೋರು ಇಲ್ಲ ಅಂತ ಹೇಳ್ತಾರೆ. ಇದು ಧರ್ಮಗೆ ತುಂಬಾ ಬೇಜಾರಾಗ್ಬಿಡುತ್ತೆ. ಆ ಹೇಳಿದ್ದ ಪ್ರತಿ ಮನೆಗೂ ಹೋಗ್ತಾರೆ, ಡೋರ್ ಬಾಗಿಲು ತೆಗಿತಾರೆ, ಹಿಂಗೆ ಅಮ್ಮ ಸತ್ತೋಗ್ಬಿಟ್ಟಿದ್ದಾರೆ, ಒಂದು ಸೆಂಡ್ ಆಫ್ ಕೊಡೋಣ ಬನ್ನಿ ಅಂತ ಅಂದ್ಬಿಟ್ಟು ತಡ್ತಾನೆ. ಒಂದು ಸ್ವಲ್ಪ ಹೊತ್ತಲ್ಲೇನೆ ಎಲ್ಲರನ್ನೂ ಸೇರಿಸ್ಬಿಡ್ತಾನೆ. ಅದನ್ನು ನೋಡಿ ಅಪ್ಪ ತುಂಬ ಭಾವುಕ ಆಗ್ಬಿಡ್ತಾರೆ. ಅಷ್ಟೇ ಅಲ್ದೇ ಆ ಎಮ್ಮನ ಅಪ್ಪಂಗೂ ಕೂಡ ಕಾಲ್ ಮಾಡ್ತಾರೆ. ಹಿಂಗೆ ನಿನ್ನ ಮಗಳು ತೀರೋಗ್ಬಿಟ್ಟಿದ್ದಾರೆ, ಪಾಸಿಬಲ್ ಆದರೆ ಬನ್ನಿ ಅಂತ ಹೇಳಿ ಆ ಅಪ್ಪಂಗೆ ನಡೆಯೋಕ್ಕಾಗದೇ ಇದ್ರು ಕೂಡ ಅವ್ರನ್ನು ಕರೆಸಿ ಈ ಅಮ್ಮಂಗೆ ಸೆಂಡ್ ಆಫ್ ಕೊಡ್ತಾರೆ. ಇಷ್ಟೆಲ್ಲ ಮಾಡಿದ್ದು ಧರ್ಮನ ನೋಡಿ ಎಂಥ ಒಳ್ಳೆ ಮನುಷ್ಯ ಅಂತ ಏರಿಯಾದವರಿಗೆಲ್ಲ ಅನಿಸುತ್ತೆ. ಇನ್ನೇನೋ ದಿನ ಕೂಡ ಕ್ಲೋಸ್ ಆಗುತ್ತೆ. ಅಂದರೆ ಧರ್ಮನ 7ನೇ ದಿನ ಕೂಡ ಕ್ಲೋಸ್ ಆಗುತ್ತೆ. ನಾಳೆಯಿಂದ ನನಗೆ ಕೆಲಸ ಸಿಗುತ್ತೆ, ಒಂದು 30,000 ರೂಪಾಯಿ ಸಂಬಳ ಸಿಗುತ್ತೆ, ಆರಾಮಾಗಿ ಜೀವನ ಸಾಧಿಸ್ಬೋದು, ನಮ್ಗೆ ಇನ್ಯಾವ ಸಮಸ್ಯೆನೂ ಬರಲ್ಲ ಅಂತ ಧರ್ಮ ಅನ್ಕೊಂಡಿರ್ತಾನೆ. ಆದರೆ ಅದೇ ಟೈಮಿಗೆ ಪೊಲೀಸ್ ಸ್ಟೇಷನ್ಗೆ ಒಬ್ಬ ಕಂಪ್ಲೇಂಟ್ ಕೊಡೋಕೆ ಬಂದಿರ್ತಾನೆ. ಆ ಯಪ್ಪ ಅದೆಷ್ಟೋ ದಿವಸದಿಂದ ಬರ್ತಾ ಇರ್ತಾನೆ, ನಾಯಿ ಕಳೆದೋಗಿದೆ ಅಂತ. ಯಾರು ಕಂಪ್ಲೇಂಟೇ ತಗೋತಾ ಇರೋದಿಲ್ಲ. ಕಾರಣ ಅವನು ಅವ್ರ ಮಗನೇ ಕಳೆದೋಗೋನೆ ಅಂದಂಗೆ ಎಕ್ಸ್ಪ್ಲೈನ್ ಮಾಡಿ ಕೊನೆಗೆ ನಾಯಿ ಅಂತಿರ್ತಾನೆ. ಆದರೆ ಈ ಸಲ ಆ ಇನ್ನೋಸೆಂಟ್ ಪೊಲೀಸ್ ಹತ್ರನೇ ಬಂದ್ಬಿಟ್ಟು ನಮ್ಮ ನಾಯಿ ಕಳೆದೋಗ್ಬಿಟ್ಟೈತೆ, ನಾಯಿ ಹುಡಿಕೊಡಿ ಅಂತ ಕೇಳ್ತಾನೆ. ಅವನಿಗೆ ಫಸ್ಟ್ ಕೋಪ ಬಂದ್ಬಿಡುತ್ತೆ. ಆಮೇಲೆ ನಾಯಿ ಫೋಟೋ ನೋಡ್ತಾನೆ. ಆ ನಾಯಿ ಆ ಮುರುಳಿ ಕತ್ಕೊಂಬಂದಿರೋ ನಾಯಿ ಆಗ್ಬಿಟ್ಟಿರುತ್ತೆ. ಇಲ್ಲಿಗೆ ಈ ಇನ್ನೋಸೆಂಟ್ ಪೊಲೀಸವರು ನಂಬ್ಕೊಂಡ್ಬಿಡ್ತಾರೆ. ನನ್ನ ಮಕ್ಕಳು ನನ್ನ ಮಕ್ಕಳೇ, ಅವರು ಯಾವ ಟೆರರಿಸ್ಟ್ಗೂ ಏನೋ ಕಮ್ಮಿ ಇಲ್ಲ, ಇವಾಗಲೇ ಹೋಗಿ ಮನ್ಸು ಗಟ್ಟಿ ಮಾಡ್ಕೊಂಡು ನಮ್ಗೊಂದು 4 ಒದೆ ಬಿದ್ದರೂ ಬೇಜಾರಿಲ್ಲ, ಹೋಗಿ ಅವ್ರಿಗೆ ಹಾಕೊಟ್ಟು ಬಿಡಬೇಕು, ನಾವೆಲ್ಲ ಬಚಾವಾಗ್ಬಿಡ್ಬೇಕು ಅಂತ ಡಿಸೈಡ್ ಮಾಡಿಬಿಡ್ತಾರೆ. ದಿನ ಟೆರೆಸ್ ಮೇಲೆ ಹೋಗಿ ಗರ್ಲ್ ಫ್ರೆಂಡ್ನ ಕಾಂಟ್ಯಾಕ್ಟ್ ಮಾಡೋಕ್ಕೆ ಟ್ರೈ ಮಾಡೋಗೆ ನೀತು ಇವತ್ತು ಕೂಡ ಟ್ರೈ ಮಾಡೋಕೆ ಹೋಗ್ತಾನೆ. ಆದರೆ ಅಷ್ಟೊತ್ತಿಗೆ ಕೂರಲ್ಲಿ ಕೂಡ ಅಲ್ಲೇ ಇರ್ತಾಳೆ. ಇವಳು ಯಾಕವಳಪ್ಪ, ಇವಳು ಸರಿ ಇಲ್ಲ ಅಂತ ಅಂದ್ಬಿಟ್ಟು ಹೋಗೋದಕ್ಕೆ ಹೋಗ್ತಾನೆ. ಆ ಟೈಮ್ಗಳು ಅಷ್ಟೆಲ್ಲ ಭಯಪಡೋದೇನು ಅವಶ್ಯಕತೆ ಇಲ್ಲ, ಬನ್ನಿ ಪರವಾಗಿಲ್ಲ ಅಂತ ಕೂಗ್ತಾಳೆ. ನೀತು ಹಂಗಾಗಿದ್ದಕ್ಕೆ ಸಾರಿ ಅಂತ ನಾನು ಕೇಳಕ್ ಹೋಗಲ್ಲ, ಯಾಕೆಂದ್ರೆ ಅದು ನಿಮ್ಗೆ ಒಳ್ಳೇದೇ ಆಗಿದೆ ಅಂತ ಹೇಳ್ತಾನೆ. ಅದಕ್ಕೆ ಅವಳು ಒಂದ್ ರೀತಿ ಆಗಿದ್ದು ನಿಜಾನೇ, ಆದ್ರೆ ನನ್ನ ಮಗಂಗೋಸ್ಕರ ನಾನು ಫಾರಿನ್ ಹೋಗೋ ಪ್ಲಾನ್ಸ್ ಎಲ್ಲ ಕ್ಯಾನ್ಸಲ್ ಮಾಡ್ಕೊಂಡಲ್ಲ, ಇದೇ ನನಗೆ ಬೇಜಾರಾಗ್ತಾ ಇರೋದು ಅಂತ ಅವಳು ಹೇಳ್ತಾಳೆ. ಹಾಗೆ ಅವರಿಬ್ರು ಮಧ್ಯೆ ನೆಕ್ಸ್ಟ್ ಗರ್ಲ್ ಫ್ರೆಂಡ್, ಅವಳ ಎಕ್ಸ್ ಬಾಯ್ ಫ್ರೆಂಡ್ ಬಗ್ಗೆ ಎಲ್ಲ ಮಾತಾಡ್ಕೊಂತಾರೆ. ಆ ಗ್ಯಾಪ್ ಅಲ್ಲಿ ನೀತು, ನಾವು ಕೇರಳದವರಲ್ಲ, ಶ್ರೀಲಂಕಾಯಿಂದ ಬಂದಿರೋದು, ಅಲ್ಲಿ ಪರಿಸ್ಥಿತಿ ಸರಿ ಇರ್ಲಿಲ್ಲ, ನಾನು ನಿಜ ಕೂಡ ಬಾಯ್ ಬಿಟ್ಟೆ ಬಿಡ್ತಾನೆ. ಅವಳು ನನಗೆ ಹಿಂಗೆ ಹೇಳ್ಬಿಟ್ಟಲ್ಲ, ನಾನು ಯಾರಿಗೂ ಹೇಳಲ್ಲ ಅನ್ನೋ ಗ್ಯಾರಂಟಿ ಏನು ಅಂತ ಕೇಳ್ತಾಳೆ. ನಿನಗೆ ಹೇಳಿದಲ್ವಾ ಅದೇ ಗ್ಯಾರಂಟಿ ಮೇಲೆ ಅಂತ ಅಂದ್ಬಿಟ್ಟು ಹೇಳಿ ಹೊರಟೋಗ್ತಾನೆ. ಈ ಮಾತುಗಳ ಮಧ್ಯೆ ಅವರಿಬ್ಬರ ಮಧ್ಯೆ ಬಾಂಡಿಂಗು ತುಂಬ ಚೆನ್ನಾಗಿ ಬೆಳೆಯುತ್ತೆ. ಧರ್ಮ 8ನೇ ದಿನ ರಿಚರ್ಡ್ ಅವ್ರ ಮನೆಗೆ ಹೋಗ್ತಾನೆ. ಸರ್, ನಾನು ಇವತ್ತಿಂದ ಕೆಲ್ಸಕ್ಕೆ ಜಾಯ್ನ್ ಆಗ್ಬೋದು ಅಲ್ವಾ ಅಂತ. ಅವಯ್ಯ ಇಲ್ಲಯ್ಯ, ನಿನಗೆ ಕೆಲಸ ಇಲ್ಲ, ಹೋಗ್ತಾ ಇರೋ ಅಂತ ಹೇಳ್ಬಿಡ್ತಾರೆ ಅವಯ್ಯ. ಧರ್ಮ ಒಂದು ಸ್ವಲ್ಪ ತಾಳ್ಮೆಯಿಂದ ಯಾಕೆ ಸರಿ ಏನು ಅಂತೆಲ್ಲ ಕೇಳ್ತಾರೆ. ಆಮೇಲಿಂದ ಇವನಿಗೂ ಒಂದಷ್ಟು ಕಮಿಟ್ಮೆಂಟ್ಸು, ಒಂದಷ್ಟು ಆಸೆಗಳೆಲ್ಲ ಇರುತ್ತಲ್ಲ, ಆ ಕೋಪದಿಂದ ಎಲ್ಲ ಮೊದಲೇ ಹೇಳಿದ್ರು, ನೀವು ಸರಿ ಇಲ್ಲ, ತಲೆ ಸರಿ ಇಲ್ಲ ನಿಮ್ಮದು, ಬರಬೇಡಿ, ಇಲ್ಲ ಯಾರಿಗೂ ಕೆಲಸ ಸಿಗಲ್ಲ ಅಂತ. ಆದರೂ ನನ್ನ ರಿಸ್ಕಲ್ಲೇ ನಾನು ಬಂದೆ, ನನ್ನದೇ ತಪ್ಪಾಯಿತು ಅಂತೆಲ್ಲ ಆ ವಯ್ಯ ರಿಚರ್ಡ್ಗೂ ಕೂಡ ಬೈಕೊಂಡು ಬಂದ್ಬಿಡ್ತಾರೆ. ಧರ್ಮ ಫುಲ್ಲು ಕ್ಲೂಲೆಸ್ ಆಗಿಬಿಡ್ತಾರೆ. ಏನು ಮಾಡೋದು ಮುಂದೆ ಅಂತ ಗೊತ್ತೇ ಆಗೋದಿಲ್ಲ ಅವರಿಗೆ. ಎಷ್ಟೋ ಕಾಲ ಆಗಿರುತ್ತೆ ಕುಡ್ದು. ಆ ಕುಡ್ಕೊಂಡು ಅವತ್ತು ಬರ್ತಾರೆ. ದಾರಿಲಿ ನಾಯಿ ಡ್ಯಾಶ್ ಮಾಡಿಬಿಟ್ಟಿರುತ್ತೆ. ಈ ನನ್ನ ಮಗು ನಾಯಿ ಕೂಡ ನನಗೆ ಟಾರ್ಚರ್ ಕೊಡ್ತೈತೆ ಅಂತ ನಾಯಿಯನ್ನು ಎಲ್ಲೋ ಒಂದು ಕಡೆ ಬಿಟ್ಟು ಬರ್ತಾರೆ. ಫುಲ್ಲು ಕುಡಿದ್ಬಿಟ್ಟಿರ್ತಾರೆ. ಯಾಕೆ ಕುಡ್ದಿದ್ದೀರ ಅಂತ ವಸಂತಿ ಕ್ವಶನ್ ಮಾಡೋದಕ್ಕೆ ಶುರು ಮಾಡ್ತಾಳೆ. ಧರ್ಮ, ಹಿಂಗೆ ಕೆಲಸ ಸಿಗಲಿಲ್ಲ, ಇದು ನನಗೆ ತುಂಬ ಬೇಜಾರಾಗಿದೆ, ಅದಕ್ಕೆ ಕುಡ್ದಿದ್ದೀನಿ ಅಂತ ಹೇಳ್ತಾನೆ. ಹೀಗೆ ಮಾತು ಬೆಳೀತಾ ಅಪ್ಪಂಗೂ ಮಗಂಗೂ ಜಗಳ ಶುರುವಾಗ್ಬಿಡುತ್ತೆ. ನೀತು, ನೀವು ಹೇಳದೆ ಕೇಳದೆ ಏನೇನೋ ಮಾಡ್ತಿರಲ್ಲ, ಅದೇ ನನಗೆ ಇಷ್ಟ ಆಗೋದಿಲ್ಲ. ಎಲ್ರಿಗೂ ಅದರದೇ ಆದಂಥ ಲಿಮಿಟ್ಗಳಿರ್ತವೆ, ಆ ಲಿಮಿಟ್ ಅನ್ನೋದು ನಿಮಗೆ ಗೊತ್ತಿಲ್ಲ ಅಂತ ಹೇಳ್ಬಿಡ್ತಾನೆ ನೀತು. ಅದಕ್ಕೆ ಧರ್ಮ, ಅಂಥದ್ದು ನಾನು ಏನು ಮಾಡಿಬಿಟ್ಟಿದ್ದೀನಿ, ನಾನು ಅಲ್ಲಿ ಕಷ್ಟ ಆಗ್ತಿದ್ದು ಅಂತ ತಾನೇ ಎಲ್ಲರ ಜೊತೆಲಿ ಕರ್ಕೊಂಬಂದಿರೋದು, ನಾನೇನಿಲ್ಲಿ ಏನು ಆರಾಮಾಗಿದ್ದೀನ, ನಾನು ನನ್ನ ಜಾಗದಲ್ಲಿ ನೀನು ಇದ್ದಿದ್ರು ನಿನ್ನ ಮಕ್ಕಳನ್ನ ಅಲ್ಲೇ ಬಿಟ್ಬಿಟ್ಟು ಬರ್ತಿದ್ದ ನೀನು. ನಿನಗೇನೋ ನಿನ್ನ ಹುಡುಗಿ ಜೊತೆ ಮದುವೆ ಮಾಡಿಸ್ಬೇಕು ಅಷ್ಟೇ ತಾನೇ, ನಾನು ಹೆಂಗಾರು ಕಷ್ಟಪಟ್ಟಾರುವ ಮದುವೆ ಮಾಡಿಸ್ತೀನಿ ನಾನು, ಆದರೆ ಯಾವಾಗ ಅಂತ ಗೊತ್ತಿಲ್ಲ, ವೆಯ್ಟ್ ಮಾಡು ಅಂತ ಹೇಳ್ತಾನೆ.
ಆದರೆ ನೀತು ಅದು ನಿಮ್ಮ ಕೈಲಾಗೋದಿಲ್ಲ, ಅವಳಿಗೆ ನೆನ್ನೆನೆ ಮದುವೆ ಆಯಿತು ಅಂತ ಹೇಳ್ತಾನೆ. ಧರ್ಮಗೆ ಇದನ್ನು ಕೇಳಿಸ್ಕೊಂಡು ಒಂದು ಸ್ವಲ್ಪ ತಡ್ಕೊತಾನೆ, ಆದ್ರೂ ಅವನಿಗೆ ನಗು ತಡೆಯೋಕ್ಕಾಗಲ್ಲ. 15 ದಿನ ಇಲ್ಲದೆ ಹೋಗಿದ್ದಕ್ಕೆ ಮದುವೆ ಮಾಡ್ಕೊಂಡವಳೆ, ಅವಳಿಗೋಸ್ಕರ ನೀನು ಇಷ್ಟೊಂದು ಕಷ್ಟಪಡ್ತಿದೀಯಲ್ಲ ಅಂತ ಹೇಳ್ಬಿಡ್ತಾನೆ. ಅದಕ್ಕೆ ನೀತು ಅವಳ ಬಗ್ಗೆ ಮಾತ್ರ ನೀವು ಮಾತಾಡ್ಬಿಡಿ, ಆ ರೈಟ್ಸು ನಿಮಗೆ ಇಲ್ಲ. ಈಗ ನೀವು ನನಗೆ ಹೇಳ್ದಂಗೆ ಹೆಂಗೆ ಕರ್ಕೊಂಬಂದ್ರಿ ಹಂಗೆ ಅವಳಿಗೂ ಫೋರ್ಸ್ ಮಾಡಿ ಮದುವೆ ಮಾಡಿಸಿರ್ಬೋದು ತಾನೆ, ಇಷ್ಟೊಂದಿದ್ದ ಅಂತೂ ಮದುವೆ ಆಗಿರಲ್ಲ ಅವಳು ಅಂತ ನೀತು ಹೇಳ್ತಾನೆ. ಹಾಗೆ ಅವಾಗ ಏನು ಹೇಳಿದ್ರಲ್ಲ ಅವಳಿಗೋಸ್ಕರ ನಾನು ನಿಮ್ಮ ಜೊತೆ ಕೋಪದಿಂದ ಇದ್ದೀನಿ ಅಂತ, ಅದೆಲ್ಲ ಆಗ್ತಾ ಬರ್ತಾ ಇದೆ, ನಿಮಗೆ ನಾನು ಏನೂ ಮಾಡೋಕ್ಕಾಗ್ತಿಲ್ಲ ಅನ್ನೋದಿದೆಯಲ್ಲ, ಅದು ನನಗೆ ತುಂಬಾನೇ ಕೋಪ ಬರ್ತಾ ಇರೋದು. ನನಗೆ ಹೆಂಗೋ ಡಿಗ್ರಿ ಕಂಪ್ಲೀಟ್ ಆಗ್ತಿದೆ, ಕ್ಯಾಂಪಸ್ ಇಂಟರ್ವ್ಯೂಸ್ ಬರುತ್ತೆ, ಪ್ಲೇಸ್ಮೆಂಟ್ ಆಗುತ್ತೆ, ಅವಾಗ್ಲಿಂದನಾದ್ರೂ ನಿಮ್ಮನ್ನು ಕೂರಿಸಿ ಚೆನ್ನಾಗಿ ನೋಡ್ಕೊಬೇಕಿತ್ತು ಅನ್ನೋದು ನನ್ನ ಆಸೆ ಆಗಿತ್ತು. ಆ ಟೈಮ್ಗೆ ಇನ್ನೇನು ಕ್ಯಾಂಪಸ್ ಇಂಟರ್ವ್ಯೂ ಸ್ಟಾರ್ಟ್ ಆಗಬೇಕು, ಆ ಟೈಮಿಗೆ ನನಗೆ ಕರ್ಕೊಂಬಂದ್ಬಿಟ್ರಿ. ನೀವು ಅಷ್ಟೆಲ್ಲ ಕಷ್ಟಪಟ್ಟು ಕೊಡಿಸಿದಂಥ ಡಿಗ್ರಿ ಅದು ವೇಸ್ಟ್ ಆಗೋಯ್ತಲ್ಲ ಅನ್ನೋದು, ಅದು ನನಗೆ ತುಂಬಾ ಕೋಪ ಬರುತ್ತೆ. ಅದರಲ್ಲೂ ನೀವು ಅಲ್ಲಿ ಕಾರ್ ಒರೆಸೋದು ನೋಡ್ತಾ ಇರ್ಬೇಕಾದ್ರೆ ನನ್ನ ಕೈಲಿ ಏನೂ ಮಾಡೋಕ್ಕಾಗ್ತಿಲ್ವಲ್ಲ ಅನ್ನೋದು ನನಗೆ ತುಂಬಾ ಕೋಪ ಬರ್ತಿದೆ, ಅಳು ಬರ್ತಿದೆ. ಅಸಹಾಯಕ ಸ್ಥಿತಿಗೆ ನನ್ನನ್ನು ನೀವು ತಳ್ಳಿಬಿಟ್ರಿ ಅನ್ನೋದು ನನಗೆ ತುಂಬಾ ಕಾಡ್ತಾ ಇದೆ ಅಪ್ಪ ಅಂತೇಳಿ ಒಳಕ್ಕೆ ಹೊರಟೋಗ್ತಾನೆ. ಇನ್ನೇನು ಜಗಳ ಆಯಿತು, ಊಟ ಟೈಮು ಬರುತ್ತೆ, ಎಲ್ಲರೂ ಕೂಡ ಊಟಕ್ಕೆ ಬರ್ತಾರೆ. ಎಲ್ಲರೂ ಒಬ್ಬೊಬ್ಬರು ಮುಖ ನೋಡೋದಕ್ಕೆ ಆಗ್ತಾ ಇರೋದಿಲ್ಲ, ಆ ರೇಂಜಿಗೆ ಕೂತಿರ್ತಾರೆ. ಆದರೆ ನೀತಿಗೆ ಸ್ವಲ್ಪ ಸರ್ಪ್ರೈಸಿಂಗ್ ಕಾದಿರುತ್ತೆ. ಅವ್ನು ಪ್ರೀತಿಸ್ತಾರ ಹುಡುಗಿ ತುಂಬ ಖುಷಿಯಿಂದ ವಿಜೃಂಭಣೆಯಿಂದ, ಅದು ಇವನ ಜೊತೆ ಮದುವೆ ಆದಾಗ ಯಾವ ಸಾಂಗ್ ಹಾಕ್ಕೊಂಡು ಸ್ಟೆಪ್ ಹಾಕಬೇಕು ಅಂತಿರುತ್ತೋ ಅದೇ ಸಾಂಗಕ್ಕೆ ಬೇರೆ ಹುಡುಗನ ಜೊತೆ ಸ್ಟೆಪ್ ಹಾಕ್ಬಿಟ್ಟಿರ್ತಾಳೆ. ಇದನ್ನು ನೋಡಿ ನೀತುಗೆ ತುಂಬ ಬೇಜಾರಾಗುತ್ತೆ. ಅಷ್ಟೇ ಅಲ್ಲ, ಅವ್ರ ಅಪ್ಪ ಹೇಳಿದ್ದು ಕೂಡ ನಿಜ ಅಂತ ಅವನಿಗೆ ಫೀಲ್ ಆಗುತ್ತೆ. ಅವ್ರ ಅಪ್ಪಂಗೆ ತೋರಿಸ್ತಾನೆ, ಅಂದರೆ ಧರ್ಮಗೆ ತೋರಿಸ್ತಾನೆ. ನೋಡಿ ನೀವು ಹೇಳಿದ್ದು ನಿಜ, ಅವಳು ಇನ್ನೊಬ್ರ ಜೊತೆ ತುಂಬ ಖುಷಿಯಾಗಿ ಡ್ಯಾನ್ಸ್ ಎಲ್ಲ ಮಾಡ್ಕೊಂಡು, ಅದು ನನ್ನ ಜೊತೆ ಮಾಡಬೇಕಿದ್ದಿದ್ದು ಸಾಂಗಲ್ಲೆಲ್ಲ ಡ್ಯಾನ್ಸ್ ಮಾಡಿಕೊಂಡು ತುಂಬ ಖುಷಿಯಿಂದ ಮದುವೆ ಆಗ್ಬಿಟ್ಟಿದ್ದಾಳಪ್ಪ ಅಂತ ಅವನು ಹೇಳ್ತಾನೆ. ಧರ್ಮಗೆ ಅದನ್ನು ನೋಡಿ ತುಂಬಾ ನಗು ಬಂದ್ಬಿಡುತ್ತೆ. ನಕ್ರೆ ಅವನೆಲ್ಲಿ ಉರ್ಕೊಂಡ್ಬಿಡ್ತಾನೋ ಅಂತ ನಗಾಡ್ತೆ. ಅಯ್ಯಪ್ಪ ಇದೆಲ್ಲ ನೋಡೋಕ್ಕಾಗಲ್ಲಪ್ಪ ಕಣ್ಣಲ್ಲಿ ಅಂತ ಅಂದ್ಬಿಟ್ಟು ಕೊಟ್ಬಿಡ್ತಾನೆ. ಅಲ್ಲಿದ್ದವ್ರಿಗೆಲ್ಲ ಆ ಸಿಚುವೇಶನಲ್ಲಿ ನಗಬೇಕು, ಅಳಬೇಕು, ಏನು ರಿಯಾಕ್ಟ್ ಮಾಡಬೇಕು ಅನ್ನೋದೇನೆ ಗೊತ್ತಾಗ್ದಂಗೆ ಕೂತ್ಬಿಟ್ಟಿರ್ತಾರೆ. ಅದೇ ಟೈಮ್ಗೆ ಅಮರುಳಿ ಸೇಮ್ ಅದೇ ಸಾಂಗ್ ಹಾಕ್ಕೊಂಡು ಡ್ಯಾನ್ಸ್ ಮಾಡ್ಕೊಂಬರ್ತಾನೆ. ಅದೇ ಸಾಂಗ್ ಹೋಗಿ ಚೆನ್ನಾಗಿ ಸ್ಟೆಪ್ ಹಾಕ್ಬಿಡ್ತಾನೆ. ಇನ್ನು ಈ ಸಾಂಗು ನೆನಪಾದರೆ ನಿನಗೆ ಅವಳು ನೆನಪಾಗಬಾರ್ದು, ನಾವು ನೆನಪಾಗಬೇಕು, ನಮ್ಮ ಫ್ಯಾಮಿಲಿ ನೆನಪಾಗಬೇಕು, ಅದು ಹೆಂಗೆ ನಿನಗೆ ಈ ಸಾಂಗಿಗೆ ಅವಳು ನೆನಪಾಗುತ್ತೆ ಅಂತ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ. ಹಾಗೆ ಈ ಪ್ಲ್ಯಾನು ಧರ್ಮಗೂ ಕೂಡ ತುಂಬಾ ಇಷ್ಟ ಆಗ್ಬಿಡುತ್ತೆ. ಅಯ್ಯೋ ಅಂತ ಅಂದ್ಬಿಟ್ಟು ಅವರು ಕೂಡ ಸ್ಟೆಪ್ ಹಾಕ್ತಾರೆ. ನೀತನು ಕೂಡ ಕರ್ಕೊಂಡು ಸ್ಟೆಪ್ ಹಾಕ್ತಾರೆ. ನೆಕ್ಸ್ಟ್ ದಿನ ಧರ್ಮ ರಿಚರ್ಡ್ ಮನೆಗೆ ಹೋಗಿರ್ತಾನೆ ಸಾರಿ ಕೇಳೋದಕ್ಕೆ. ತುಂಬಾನೇ ಬೈದು ಬಿಟ್ಟೆ ಸರ್, ಆ ಟೈಮಲ್ಲಿ ನನಗೆ ಫ್ಯಾಮಿಲಿ ಕಮಿಟ್ಮೆಂಟ್ಸ್ಗಳೆಲ್ಲ ನೆನಪಾಗೋಯ್ತು, ಸಾರಿ ಅಂತ ಕೇಳೋದಕ್ಕೆ ಹೋಗಿರ್ತಾನೆ. ಹಾಗೆ ನಾನು ನಿಮಗೆ ಸುಳ್ಳು ಹೇಳಿದ್ದೆ, ನಾನು ಕೇರಳದವನಲ್ಲ, ನಾನು ಶ್ರೀಲಂಕದವನು ಅಂತ ನಿಜ ಕೂಡ ಹೇಳ್ತಾನೆ. ಆವಾಗ ರಿಚರ್ಡು, ನನಗೆ ನೀನು ನೋಡಿದಾಗಲೇ ನನಗೆ ಗೊತ್ತಾಯಿತು ನೀನು ಇಲ್ಲಿಯವನಲ್ಲ ಅಂತ, ಇದು ನನಗೆ ಬೇಕಾಗಿದ್ದು ಸುಳ್ಳಲ್ಲ, ನಿಜ ಹೇಳ್ಬೇಕಾಯ್ತು ನೀನು, ಅದಕ್ಕೆ ನಾನು ನಿನಗೆ ಕೆಲಸ ಕೊಟ್ಟಿರಲಿಲ್ಲ, ನಾಳೆಯಿಂದ ನೀನು ಕೆಲಸಕ್ಕೆ ಜಾಯ್ನ್ ಆಗ್ಬೋದು, ಹಾಗೆ ನಿನ್ನ ಫಸ್ಟ್ ತಿಂಗಳು ಸ್ಯಾಲ್ರಿ ಇದು ಅಂತ ಕೂಡ ಕೊಡ್ತಾನೆ ರಿಚರ್ಡು. ಧರ್ಮ ಫುಲ್ಲು ಖುಷಿ ಆಗ್ಬಿಡ್ತಾನೆ, ಫ್ಯಾಮಿಲಿ ಜೊತೆಲ್ಲ ತುಂಬ ಹ್ಯಾಪಿಯಿಂದ ಎಂಜಾಯ್ಮೆಂಟ್ ಎಲ್ಲ ಮಾಡ್ತಾ ಇರ್ತಾನೆ. ಹಾಗೆ ಆ ಏರಿಯಾದು ಅಟ್ಮಾಸ್ಫಿಯರು ಕೂಡ ಸಕ್ಕದಾಗಿ ಆಗ್ಬಿಟ್ಟಿರುತ್ತೆ. ಒಬ್ಬರು ಮನೆ ಫಂಕ್ಷನ್ ಇತ್ತು ಅಂತಂದರೆ ಹೋಲು ಏರಿಯಾನೇ ಸೇರ್ಕೊಳ್ಳೋದು, ಹಾಗೆ ಈ ಥರ ತುಂಬಾ ನಡೀತಾ ಇರ್ತವೆ. ಗೆಟ್ ಟುಗೆದರ್ ಪಾರ್ಟಿಗಳ ಥರ ಎಲ್ಲ ನಡೀತಾ ಇರ್ತವೆ. ಆ ಗ್ಯಾಪಲ್ಲಿ ಪ್ರತಿಯೊಬ್ಬೊಬ್ಬರು ಕ್ಲೋಸ್ ಆದಂಗೆ ಎಲ್ಲರ ಹತ್ರ ನಾವು ಕೇರಳದವರಲ್ಲ ನಾವು ಶ್ರೀಲಂಕದವರು, ಕೇರಳದವರಲ್ಲ ನಾವು ಶ್ರೀಲಂಕದವರು ಅಂತ ಹೇಳ್ಕೊಂಬಂದ್ಬಿಟ್ಟಿರ್ತಾರೆ. ಈ ಓನರ್ ಪೊಲೀಸ್ಗೂ ಕೂಡ ಹೇಳ್ಬಿಟ್ಟಿರ್ತಾರೆ, ನಾವು ಕೇರಳದವರಲ್ಲ, ಸಾರಿ ನಾವು ಶ್ರೀಲಂಕದವರು, ನಾವು ಸುಮ್ಮನೆ ನಿಮಗೆ ಬಂದಾಗ ಸುಳ್ಳು ಹೇಳಿದ್ದು ಅಂತ. ಹಾಗೆ ಅಲ್ಲಿ ಅವರು ಇವ್ರನ್ನ ಅಕ್ಸೆಪ್ಟ್ ಮಾಡ್ಕೊಂಡಿರ್ತಾರೆ. ಅಷ್ಟೇ ಅಲ್ಲ, ಇವ್ರು ಮಾತಾಡೋ ಸ್ಲ್ಯಾಂಗ್ನು ಕೂಡ ಕಲಿತಾ ಇರ್ತಾರೆ. ಈವನ್ ಪಂಜಾಬಿಯವನು ಕೂಡ ಕಲಿತಾ ಇರ್ತಾನೆ ಇವರು ಯಾವ ಥರ ಮಾತಾಡ್ತಿರ್ತಾರೆ ಅಂತ. ಇದೇ ಟೈಮ್ಗೆ ಹಾಸ್ಪಿಟಲೈಸ್ ಆಗಿರೋವಂಥ ಕೈದಿ ಸಾಯೋ ಪರಿಸ್ಥಿತಿಗೆ ಬಂದ್ಬಿಟ್ಟಿರ್ತಾನೆ. ಬಲ್ವಂತ್ ಸಿಂಗ್ಗೆ ಲಾಸ್ಟ್ ಆಪ್ಷನ್ ಇರುತ್ತೆ, ಸತ್ತರೆ ನಾನು ಜೈಲ್ಗೆ ಹೋಗ್ಬೇಕಾದಂಥ ಪರಿಸ್ಥಿತಿ ಬರುತ್ತೆ, ಆದರೆ ಈ ಟೆರರಿಸ್ಟ್ ಕೇಸ್ನ ಸಾಲ್ವ್ ಮಾಡಿದ್ರೆ ನಾನು ಜೈಲ್ಗೆ ಹೋಗೋದು ತಪ್ಪುತ್ತೆ ಅಂತ ಫುಲ್ಲು ಸೀರಿಯಸ್ ಆಗಿರ್ತಾನೆ. ಅವ್ರಿಗೆ ಈ ಇನ್ನೋಸೆಂಟ್ ಪೊಲೀಸ್ ಅವರು, ಸರ್ ಅವ್ರು ಯಾರು ಅಂತ ನಮಗೆ ಗೊತ್ತು, ಹೀಗೆ ಅವರು ಶ್ರೀಲಂಕದಿಂದ ಬರ್ಬೇಕಾದ್ರೆ ನಮಗೆ ಸಿಕ್ಕಿದ್ರು, ಏನೋ ಅಮಾಯಕರು ಅಂತ ಬಿಟ್ಬಿಟ್ಟು ಸರ್ ತಪ್ಪಾಯಿತು ಅಂತ ಕೇಳ್ತಾರೆ. ಆ ಬಲ್ವಂತ್ ಸಿಂಗ್ ಇವ್ರಿಗೆ ನಾಯಿ ಹೊಡೆದಂಗೆ ಹೊಡಿತಾನೆ. ನನಗೆ ಅದು ಏನು ಮಾಡ್ತಿರೋ ಏನೋ ಗೊತ್ತಿಲ್ಲ, ಈ ನನ್ನ ಮಕ್ಕಳು ನಮಗೆ ಬೇಕೇ ಬೇಕು ಅಂತ ಷರತ್ತು ಹಾಕ್ಬಿಡ್ತಾರೆ. ಅವರು ಇನ್ವೆಸ್ಟಿಗೇಷನ್ ಮಾಡೋದಕ್ಕೆಲ್ಲ ಶುರು ಮಾಡ್ತಾರೆ. ಕಾರ್ ನಂಬರ್ ಹುಡ್ಕೋದು, ಆ CCTV ಫೋಟೇಜಸ್ಗಳಿಂದೆಲ್ಲ ಹುಡುಕಿ ಅವರಿಗೆ ಗೊತ್ತಾಗುತ್ತೆ ಈ ಕೇಶವ ಕಾಲೋನಿಲಿ ಇದ್ದಾರೆ ಅಂತ. ಆದರೆ ಅವ್ರಿಗೆ ಕಂಡುಹಿಡಿಬೇಕು ಅಂದರೆ ಒಂದು ಈ ಇನ್ನೋಸೆಂಟ್ ಪೊಲೀಸವನು ಇವರೇನ ಅಂತ ಗುರ್ತಿಡಿಬೇಕು, ಇನ್ನೊಂದು ಅವ್ರು ಮಾತಾಡೋ ಸ್ಲ್ಯಾಂಗು. ಇವೆರಡೇ ಆಪ್ಷನ್ ಆಗಿರುತ್ತೆ ಬಲ್ವಂತ್ ಸಿಂಗ್ಗೆ.
ಆ ಯಮ್ಮ ಸತ್ತಿ ಸ್ವಲ್ಪ ದಿವಸಕ್ಕೆ ಸೆಂಡ್ ಆಫ್ ಡೇ ಇಟ್ಕೊಂಡಿರ್ತಾರೆ. ಕಾಲೋನಿಯವರು ಎಲ್ಲರೂ ಬಂದಿರ್ತಾರೆ. ಅವ್ರದ್ದೇ ಆದಂಥ ಒಂದಷ್ಟು ಮಾತುಗಳು ಎಲ್ಲ ಆಡೋದಕ್ಕೆ ಶುರು ಮಾಡ್ತಾರೆ. ಆ ಯಪ್ಪ ತುಂಬಾನೇ ಖುಷಿ ಪಡ್ತಾರೆ ಇಷ್ಟೊಂದು ಜನ ಎಲ್ಲ ಬಂದಿರೋದಕ್ಕೆ, ಹಾಗೆ ಇಷ್ಟು ಚೆನ್ನಾಗಿ ಅವರಿಗೆ ಸೆಂಡ್ ಆಫ್ ಕೊಟ್ರಲ್ಲ ಅಂತ. ಇದ್ರ ಮಧ್ಯೆ ಆ ಏರಿಯಲ್ಲಿದ್ದ ಯೂತ್ ಕೂಡ ಬರ್ತಾನೆ. ಎಲ್ರಿಗೂ ಈ ನನ್ನ ಮಗ ಏನಕ್ಕೆ ಬಂದಪ್ಪ, ಇವನಿರೋದೇನೆ ದೊಡ್ಡ ತೊಂದರೆ ಆಗ್ಬಿಟ್ಟೈತೆ ಕಾಲೋನಿಲಿ, ಏನು ಮಾತಾಡ್ತಾನೋ ಏನೋ, ಇಲ್ಗೂ ಕುಡ್ಕಿಡ್ಕೊಂಬಂದ್ಬಿಟ್ಟೋನೋ ಏನೋ ಅಂತ ಅನ್ಕೋತಾರೆ. ಅಂದ್ರೆ ಅವನು ಫಸ್ಟ್ ಮಾತಲ್ಲೇ, ನಾನು ಇವತ್ತು ಯಾರಿಗೂ ತೊಂದರೆ ಕೊಡಕ್ಕೆ ಬಂದಿಲ್ಲ, ನಾನು ಹೊಸ ಜೀವನ ಕಟ್ಕೊಳ್ಳೋಕ್ಕೆ ದುಬೈಗೆ ಹೋಗ್ತಾ ಇದ್ದೀನಿ, ಹೋಗೋಕ್ಕಿಂತ ಮುಂಚೆ ಒಂದಷ್ಟು ಮಾತಾಡಬೇಕಿತ್ತು. ನಾನು ಚಿಕ್ಕ ವಯಸ್ಸಿಂದ ನಮ್ಮ ಅಮ್ಮನ ಜೊತೆ ಇದ್ದೀನಿ, ಆದರೆ ಇವತ್ತು ಅವರು ಇಲ್ಲ, ಅವ್ರಿಗೆ ಹೆಲ್ತ್ ಸರಿ ಇರಲಿಲ್ಲ. ನಾನೇನೆ ಎಲ್ಲ ನೋಡ್ಕೊತಾ ಇದ್ದೆ. ಅವಾಗ ಅವ್ರಿಗೆ ಮರವಿನ ಕಾಯಿಲೆ ಕೂಡ ಶುರು ಆಗ್ಬಿಟ್ಟಿತ್ತು. ಬರೀ ಊಟ ಆಯ್ತಾ ಅಂತ ಕೇಳ್ತಿರೋರು. ಒಂದು ದಿನ ನೀನು ಯಾರಪ್ಪ ಅಂತ ಕೇಳ್ಬಿಟ್ರು ನನಗೆ. ಅವತ್ತು ನಾನು ಅರ್ಧ ಸತ್ತಂಗೆ ಆಗ್ಬಿಟ್ಟಿದೆ. ಅದಾಗಿ 6 ತಿಂಗಳಿಗೆ ನಮ್ಮ ಅಮ್ಮ ಕೂಡ ತೀರೋದ್ರು. ಇದು ಯಾರಿಗಾದ್ರೂ ಗೊತ್ತಾ? ಇಲ್ಲಿರೋರ್ಗೆ ಯಾರಿಗೂ ಗೊತ್ತಿಲ್ಲ. ಯಾಕೆಂದರೆ ಅವ್ರವ್ರ ಕೆಲಸ ಅವ್ರವ್ರು ನೋಡ್ಕೊಳ್ಳೋದೇನೆ ಅವರಿಗೆ ಹೆಚ್ಚಾಗ್ಬಿಟ್ಟಿತ್ತು. ಬರೀ ಬಂದು ಬೈಯೋದು ಹೊಡೆಯೋದು ಮಾತ್ರ ನನಗೆ ಮಾಡ್ತಾಯಿದ್ರು, ಬಿಟ್ಟರೆ ಯಾರು ಯಾಕೆ ಏನು ಅಂತ ಕೇಳ್ತಾ ಇರಲಿಲ್ಲ. ಈಗಲೂ ಕೂಡ ಈ ಅಪ್ಪ ಅಂದರೆ ಧರ್ಮ ಇಲ್ಲ ಅಂದಿದ್ರೆ ನೀವ್ಯಾರು ಕೂಡ ಇಲ್ಲಿಗೆ ಬರ್ತಾ ಇರಲಿಲ್ಲ. ನಮ್ಮ ಅಮ್ಮ ಸತ್ತಾಗ ಒಬ್ಬನೇ ಕಳಿಸ್ಕೊಟ್ಟೆ ನಾನು. ಯಾರಿಗೆ ದುಡಿತಾ ಇದ್ದೀನಿ, ನಾನು ಏನಕ್ಕೆ ಮಾಡ್ತಾ ಇದ್ದೀನಿ ಅನ್ನೋದನ್ನೇ ನನಗೆ ಗೊತ್ತಾಗ್ತಾ ಇರಲಿಲ್ಲ. ಸತ್ತೋಗ್ಬಿಡೋಣ ಅಂತ ನಾನು ಡಿಸೈಡ್ ಮಾಡಿಬಿಟ್ಟೆ. ಒಂದಿನ ವಿಷ ಕೂಡ ಹಾಕ್ಕೊಂಡು ಕುಡಿದ್ಬಿಟ್ಟೆ. ಆದರೆ ನನಗೆ ಅದು ತುಂಬಾ ನೋವಾಗೋದಕ್ಕೆ ಶುರುವಾಯಿತು. ಸಾಯೋದಕ್ಕೂ ಕೂಡ ಇಷ್ಟ ಆಗೋದಕ್ಕೆ ಶುರುವಾಯಿತು. ಯಾರು ಕಾಪಾಡ್ತಾರ ಅಂತ ನೋಡ್ತಿದ್ದೆ, ಯಾರೂ ಮುಂದೆ ಬರಲಿಲ್ಲ. ಆದರೆ ಅವತ್ತು ದೇವರಾಗೆ ಧರ್ಮ ಅವರು ಬಂದು ನನ್ನನ್ನು ಕಾಪಾಡಿದ್ರು. ಹಾಗೆ ಎಷ್ಟೋ ತಿಂಗಳು ಎಷ್ಟೋ ವರ್ಷಗಳಾದಮೇಲೆ ನನಗೆ ಫಸ್ಟ್ ಟೈಮ್ ಊಟ ಮಾಡ್ದಪ್ಪ ಅಂತ ಕೇಳಿದವರು ಇವರೇನೆ. ಅಂತ ಒಳ್ಳೆ ಮನುಷ್ಯರು. ಇಷ್ಟು ನಾನು ಮಾತಾಡಬೇಕಾಯಿತು ಅಂತ ಹೇಳಿ ಅಲ್ಲಿಂದ ಆ ಹುಡುಗ ಹೊರಡ್ತಾನೆ. ಅವ್ರಿಗೂ ತುಂಬಾ ಬೇಜಾರಾಗ್ಬಿಡುತ್ತೆ. ಹಾಗೆ ಒಂದಷ್ಟು ಜನ ಕಣ್ಣೀರು ಕೂಡ ಹಾಕ್ಬಿಡ್ತಾರೆ. ಆ ಹುಡುಗನ ತಪ್ಪಿಕೊಂಡು ಆ ಹುಡುಗನ ಕಳಿಸ್ಕೊಡ್ತಾರೆ. ಆ ಪೊಲೀಸ್ ಬಲ್ವಾಸ್ ಸಿಂಗ್ ಕಡೆಯವರು ಈ ಕಾಲೋನಿ ಎಲ್ಲಿದೆ, ಇವ್ರು ಎಲ್ಲಿದ್ದಾರೆ ಅಂತ ಕಂಡಿಡ್ಕೊಂಡು ಆ ಕಾಲೋನಿಗೇನೆ ಬಂದ್ಬಿಡ್ತಾರೆ. ಬಂದು ಅನೌನ್ಸ್ಮೆಂಟು ಕೂಡ ಮಾಡ್ತಾರೆ. ನೀವು ಎಲ್ಲಿದ್ದೀರಾ, ಬೇಗ ಹೊರಗಡೆ ಬಂದು ತಗ್ಲಾಕೊಂಡ್ಬಿಟ್ರೆ ನಿಮ್ಗೇನೆ ಒಳ್ಳೇದು, ಇಲ್ಲಾಂದರೆ ನಾವೇ ಬಂದು ಬೂಟ್ನಲ್ಲಿ ಹೊಡೆದು ಎಳ್ಕೊಂಡು ಹೋಗ್ಬೇಕಾಗುತ್ತೆ ಅಂತ ಹೇಳಿ ಮನೆ ಹುಡ್ಕೋದಿಕ್ಕೆ ಶುರು ಮಾಡ್ತಾನೆ. ವಿತ್ ಆ ಇನ್ನೋಸೆಂಟ್ ಪೊಲೀಸ್ನ ಜೊತೆಲಿ ಇವರ ಅಂತ ಪ್ರತಿ ಮನೆಗೂ ಹೋಗಿ ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಅವ್ರದ್ದು ಪ್ರೂಫ್ ಎಲ್ಲ ತೆಗಿತಾರೆ. ಎಲ್ಲ ನೋಡ್ಕೊಂಬರ್ಬೇಕಾದ್ರೆ ಕೊನೆದು ಇನ್ನೊಂದು ಮನೆ ಆಗಿರುತ್ತೆ. ಅದೇ ಈ ಧರ್ಮ ಅವರಿರೋ ಮನೆ. ಯಾವ ಮನೆಯಲ್ಲೂ ಇಲ್ಲ, ಇನ್ನು ಇರೋದೇ ಒಂದು ಮನೆ ಅಂತಂದ್ರೆ ಡೆಫಿನೆಟ್ಲಿ ಇವರೇ ಆಗಿರ್ತಾರೆ ಅನ್ನೋ ಹೋಪಲ್ಲಿ ಬಲ್ವಾಸ್ ಸಿಂಗ್ ಹೋಗ್ತಾನೆ, ಕೇಳ್ತಾನೆ. ಅವ್ರಿಗೆ ಆಲ್ರೆಡಿ ಭಯ ಶುರು ಆಗ್ಬಿಟ್ಟಿರುತ್ತೆ. ಒಂದ್ ಕಡೆ ಧರ್ಮ ಫಿಕ್ಸ್ ಆಗ್ಬಿಟ್ಟಿರ್ತಾನೆ, ನಾನು ಒಪ್ಕೊಂಡು ಹೋಗ್ತೀನಿ, ನೀವೆಲ್ಲ ಆರಾಮಾಗಿರಿ, ನಾನು ವಾಪಸ್ಸು ಬರ್ತೀನಿ ಅಂತ. ಆದರೆ ವಸಂತಿ ಬಿಡ್ಕೊಡೋದಿಕ್ಕೆ ರೆಡಿ ಇರೋದಿಲ್ಲ. ಪ್ರೂಫ್ ಎಲ್ಲ ಕೊಟ್ಟು ನಂಬಿಸ್ತಾ ಇರ್ತಾಳೆ. ಆ ಬಲ್ವಾಸ್ ಸಿಂಗು ಎಲ್ಲ ಥರ ಕ್ರಾಸ್ ವೆರಿಫೈ ಮಾಡೋದ್ರ ಜೊತೆಗೆ ಆ ಇನ್ನೋಸೆಂಟ್ ಪೊಲೀಸ್ನು ಕೂಡ ಕೇಳ್ತಾನೆ, ಇವರೇ ಅಲ್ವಾ ಅಂತ. ಆ ಇನ್ನೋಸೆಂಟ್ ಪೊಲೀಸ್ ಇಲ್ಲ ಅಂತ ಹೇಳ್ಬಿಡ್ತಾನೆ. ಅದೇ ಟೈಮ್ಗೆ ಆ ಹಾಸ್ಪಿಟಲೈಸ್ ಆಗಿರೋಂಥ ಕೈದಿ ಸತ್ತೋಗ್ಬಿಟ್ಟ ಅಂತ ನ್ಯೂಸ್ ಬರುತ್ತೆ. ಈ ಬಲ್ವಾಸ್ ಸಿಂಗ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ಬಿಡ್ತಾರೆ. ಧರ್ಮಗೆ ಕನ್ಫ್ಯೂಸ್ ಆಗ್ಬಿಡುತ್ತೆ, ಏನಕ್ಕೆ ಇವರು ಸುಳ್ಳು ಹೇಳಿದ್ರು ಅಂತ. ಇನ್ನೋಸೆಂಟ್ ಪೊಲೀಸ್ ಹೋಗ್ಬೇಕಾದ್ರೆ ಧರ್ಮ ಕೇಳ್ತಾನೆ, ಯಾಕೆ ಸರ್ ಹಿಂಗೆ ಹೇಳಿದ್ರಿ, ಏನು ಅಂತಾನೆ ಅರ್ಥ ಆಗ್ತಿಲ್ಲ ನನಗೆ ಅಂತ. ಇನ್ನೋಸೆಂಟ್ ಪೊಲೀಸ್ ಹೇಳ್ತಾನೆ, ಇಲ್ಲಿಗೆ ಬರೋ ತನಕ ಕೂಡ ಹಿಡಿಲೇಬೇಕು ಅಂತಾನೆ ಬಂದಿದ್ದೆ, ಇದಕ್ಕೆ ಅಂತಾನೆ ತುಂಬ ದಿವಸಗಳಿಂದ ಎಲ್ಲ ಪ್ಲ್ಯಾನ್ ಮಾಡಿ ಇನ್ವೆಸ್ಟಿಗೇಷನ್ ಮಾಡಿ ಇಲ್ಲಿ ತನಕ ಬಂದಿದ್ದೆ. ಆದರೆ ಇಲ್ಲಿ ಒಬ್ಬೊಬ್ರು ಮನೆಯೂ ಇನ್ವೆಸ್ಟಿಗೇಷನ್ ಮಾಡಬೇಕಾದ್ರೆ ನನಗೆ ಒಂದು ಗೊತ್ತಾಗಿದ್ದು, ನಿಮ್ಮೊಬ್ಬರನ್ನ ಉಳಿಸೋದಕ್ಕೆ ಇವರು ಎಷ್ಟು ಕಷ್ಟಪಡ್ತಿದ್ದಾರೆ ಅಂತ. ಅಂದರೆ ನಾವು ಇಲ್ಲಿಗೆ ಪ್ರೂಫಾಗಿ ಬಂದಿದ್ದು ಒಂದು ಸ್ಲ್ಯಾಂಗು, ಶ್ರೀಲಂಕಾದವ್ರು ಮಾತಾಡೋದು ಒಂದು ಸ್ಲ್ಯಾಂಗು, ಹಾಗೆ ನಾನು ಐಡೆಂಟಿಫೈ ಮಾಡಬೇಕಾಯಿತು. ಇಲ್ಲಿ ಪ್ರತಿಯೊಬ್ಬರು ಕೂಡ ಶ್ರೀಲಂಕನ್ ಸ್ಲ್ಯಾಂಗೇ ಮಾತಾಡ್ತಿದ್ದಾರೆ. ಅಂದರೆ ಒಂದು ಲ್ಯಾಂಗ್ವೇಜ್ ಡಿಫ್ರೆನ್ಸ್ ಕಾಣಿಸ್ಬಾರ್ದು. ಇಲ್ಲಿ ಎಲ್ಲರೂ ಒಬ್ಬರೇ, ಅದು ನಿಮ್ಮನ್ನು ಸೇವ್ ಮಾಡೋಕ್ಕೋಸ್ಕರ ಎಲ್ಲ ಇಷ್ಟೊಂದು ಜನ ಕಷ್ಟಪಡ್ತಿದ್ದಾರೆ ಅಂತಂದರೆ ನೀವು ಎಷ್ಟು ಒಳ್ಳೆಯವರು ಅಂತ ಅಲ್ಲೇ ಗೊತ್ತಾಗುತ್ತೆ ಸರ್. ಅದಕ್ಕೆ ನಾನು ಕೂಡ ಸುಳ್ಳು ಹೇಳಿದೆ, ನಾನು ನಿಮ್ಮವನೇ ಅಂತ ಅಂದ್ಬಿಟ್ಟು ಹೋಗ್ತಾನೆ. ಅದೇ ಟೈಮ್ಗೆ ಜನಗಳೆಲ್ಲರೂ ಬರ್ತಾರೆ. ಕೂಡ ಇಲ್ಲಿಗೆ ಮುಗಿಯುತ್ತೆ. ಇದರರ್ಥ ನೀವು ಹೇಗೋ ಸಮಾಜ ಕೂಡ ನಿಮಗೆ ಹಾಗೇನೆ ಅಂತ. ಸಿಗೋಣ ನೆಕ್ಸ್ಟ್.